ಇವತ್ತು ನಾಗೇಂದ್ರ ಸರ್ ನನಗೆ ಕೇಳುವಾಗ ಈ ವಿಷಯ ಬಗ್ಗೆ ಮಾತಾಡಿದಾಗ ಯೋಗದ ಬಗ್ಗೆ ಸೈಂಟಿಫಿಕ್ ಆಗಿ ನಾವು ಮಾತಾಡೋದು ಹೇಗೆ ಅದರ ಬಗ್ಗೆ ಒಂಚೂರು ಮಾತು ಇವತ್ತು ಮಾತಾಡ್ತೇನೆ. ದಿ ಟೈಟಲ್ ಆಫ್ ಮೈ ಟಾಕ್ ಇಸ್ ಮ್ಯಾಟ್ ಟು ಮಾಲಿಕ್ಯೂಲ್. ನಾವು ಎಲ್ಲರೂ ಯೋಗ ಮ್ಯಾಟಲ್ಲಿ ಯೋಗ ಮಾಡೋದು, ಬಟ್ ಅದರಿಂದ ನಮ್ಮ ಶರೀರದಲ್ಲಿ ಏನೆಲ್ಲ ಬದಲಾವಣೆ ಆಗೋದು ಅದರ ಬಗ್ಗೆ ವೈಜ್ಞಾನಿಕವಾಗಿ ಏನು ಇವತ್ತು ರಿಸರ್ಚ್ ಆಗಿದೆ ಅದರದ್ದು ಒಂದು ಸಮರಿ ಇವತ್ತು ಕೊಡೋಕ್ಕೆ ಹೊರಟಿದ್ದೀನಿ. ತಾವು ಎಲ್ಲರೂ ಯೋಗ ಶಿಕ್ಷಕರು, ಯೋಗದ ಡೆಫಿನೇಷನ್ಸ್ ಗೊತ್ತಲ್ವಾ? ಏನು 4 ಡೆಫಿನೇಷನ್ಸ್ ಹೇಳ್ಬೋದಾ? ಪತಂಜಲಿ ಅವ್ರದ್ದು ಚಿತ್ತವೃತ್ತಿ ನಿರೋಧ, ಯೋಗ ವಸಿಷ್ಠದು ಮನಃಪ್ರಶಮನ ಉಪಾಯ ಯೋಗ, ಮತ್ತು ಭಗವದ್ಗೀತೆದು ಸಮತ್ವಂ ಯೋಗ ಉಚ್ಯತೆ, ಮತ್ತು ಯೋಗ ಕರ್ಮಸು ಕೌಶಲಂ. ನಂದು ಇವತ್ತಿದು ಏನು ಮಾತು ಇದೆ ಅದು ಸಮತ್ವಂ ಯೋಗ ಉಚ್ಯತೆ. ಈ ಒಂದು ಡೆಫಿನೇಷನ್ ಏನಿದೆ ಅದರ ಮೇಲೆ ರಿವಾಲ್ವ್ ಆಗೋದು. ಕೊನೆಗೆ ಅರ್ಥ ಆಗತ್ತೆ ನಾನು ಯಾಕೆ ಇದು ಶುರು ಮಾಡಿದ್ದೀನಿ ಈ ಥರ ಅಂತ. ಆಯಿತು, ಇನ್ನೊಂದು ಪ್ರಶ್ನೆ. ಇವತ್ತು ನಾವು ತುಂಬ ಯೋಗ ಪ್ರಾಕ್ಟೀಸಸ್ ಮಾಡ್ತೀವಿ, ಆಸನಗಳು ಮಾಡ್ತೀವಿ, ಪ್ರಾಣಾಯಾಮ ಮಾಡ್ತೀವಿ. ಯಾವ ಒಂದು ಯೋಗ ಪ್ರಾಕ್ಟೀಸಿಂದ ನಮ್ಮ ಬ್ರೈನಿಗೆ ಹೆಚ್ಚು ಬ್ಲಡ್ ಸಪ್ಲೈ ಆಗೋದು? ಭ್ರಾಮರಿ ಪ್ರಾಣಾಯಾಮ. ಓಕೆ, ಶೀರ್ಷಾಸನ ಯಾರು ಹೇಳಲ್ವಾ? ಶೀರ್ಷಾಸನ ಎಲ್ಲರೂ ಓಕೆನಾ? ಸರ್ವಾಂಗಾಸನ. ಸೊ ಆಯಿತು, ಇನ್ವರ್ಷನ್ಸ್, ತಲೆ ಕೆಳಗೆ ಇದ್ದು ಆ ಥರದ್ದು ಅಭ್ಯಾಸದಿಂದ ಬ್ರೈನಿಗೆ ಜಾಸ್ತಿ ಬ್ಲಡ್ ಸಪ್ಲೈ ಆಗೋದು ಅಂತ ನಾವು ಅಂದ್ಕೊಳ್ತೀವಿ. ಆ ಥರ ಇರಲ್ಲ. ಆಯ್ತಾ? ಯಾಕೆ ಹೇಳ್ತೀನಿ? ನಾವು ಎಲ್ಲರೂ ಫೈಟರ್ ಜೆಟ್ಸ್ ಬಗ್ಗೆ ಕೇಳಿದ್ದೀರಾ? ಫೈಟರ್ ಜೆಟ್ಟಲ್ಲಿ ಯಾವಾಗ ನಾವು ಸಡನ್ ಆಗಿ ಮೇಲೆ ಹೋಗ್ತೀವಿ ಆವಾಗ ಮಲ್ಟಿಪಲ್ ಟೈಮ್ಸ್ ಆಫ್ ಗ್ರಾವಿಟಿ. ಇವಾಗ ನಮ್ಮ ಲಾಜಿಕ್ ಏನು? ನಾವು ತಲೆ ಕೆಳಗೆ ಮಾಡಿದಾಗ ಗ್ರಾವಿಟಿಯಿಂದ ಬ್ಲಡ್ ಸಪ್ಲೈ ಕೆಳಗೆ ಬರೋದು ಅಲ್ವಾ? ಬಟ್ ಹಾಗೆ ಆಗಲ್ಲ. ನಮ್ಮ ಬಾಡಿಯಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಆಟೋ ರೆಗ್ಯುಲೇಷನ್. ಆಟೋ ರೆಗ್ಯುಲೇಷನ್ ಅಂದರೆ ಏನು? ನನ್ನ ಬ್ರೈನಿಗೆ ಬೇಕಾಗಿರೋದು ಬ್ಲಡ್ ಸಪ್ಲೈ ಒಂದಷ್ಟು, ಏನಾದರೂ ಅದು ಅಷ್ಟೇ ಮೇಂಟೈನ್ ಆಗುತ್ತೆ. ಅದಕ್ಕೆ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ಸ್ ಇರುತ್ತೆ. ನನ್ನ ಬ್ಲಡ್ ಪ್ರೆಷರ್ ಜಾಸ್ತಿ ಇದ್ದರೆ ಇಲ್ಲಿ ಥ್ರೋಟಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಬ್ಯಾರೋ ರಿಸೆಪ್ಟರ್ಸ್. ಅದು ಪ್ರೆಷರ್ ಸೆನ್ಸ್ ಆಗಿ ನಮ್ಮ ಬ್ರೈನಿಗೆ ಹೇಳುತ್ತೆ ಸ್ವಲ್ಪ ಹಾರ್ಟ್ನ ಸ್ಲೋ ಡೌನ್ ಮಾಡು ಅಂತ. ಅದೇ ಥರ ನಾವು ಯಾವಾಗ ಶೀರ್ಷಾಸನದಲ್ಲಿ ಇದ್ದೀವಿ ಅಥವಾ ಸರ್ವಾಂಗಾಸನದಲ್ಲಿ ಇದ್ದೀವಿ ಆವಾಗ ಪ್ರೆಷರ್ ಜಾಸ್ತಿ ಆಗಿ ಆ ಫೀಡ್ಬ್ಯಾಕ್ ಅಂದ ಆ್ಯಕ್ಚುಲಿ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ, ಜಾಸ್ತಿ ಆಗಲ್ಲ. ಓಕೆ, ಸೊ ಯಾವ ಪ್ರಾಕ್ಟೀಸಿಂದ ಬ್ಲಡ್ ಸಪ್ಲೈ ಜಾಸ್ತಿ ಆಗೋದು ನಮ್ಮ ಬ್ರೈನಿಗೆ? ಪ್ರಾಣಾಯಾಮ. ಪ್ರಾಣಾಯಾಮದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಕುಂಭಕ. ನಾವು ಯಾವಾಗ ಬ್ರೆತ್ ಹೋಲ್ಡ್ ಮಾಡ್ತೀವಿ ಆವಾಗ ಏನಾಗತ್ತೆ? ಕಾರ್ಬನ್ ಡೈಆಕ್ಸೈಡ್ ಬಿಲ್ಡಪ್ ಆಗುತ್ತೆ ನಮ್ಮ ದೇಹದಲ್ಲಿ. ಯಾಕೆಂದರೆ ಮೆಟಬಾಲಿಕ್ ಆಕ್ಟಿವಿಟಿ ಆಗ್ತಾ ಇರತ್ತೆ. ನಮ್ಮ ಎನರ್ಜಿಗೆ ನಾವು ಈಗ ತಿಂಡಿ ಮಾಡಿದ್ದೀವಿ, ತುಂಬ ಚೆನ್ನಾಗಿ ಇಡ್ಲಿ ವಡೆ ಇತ್ತು, ಆಯಿತಾ? ಅದು ಬ್ರೇಕ್ ಡೌನ್ ಆಗುತ್ತೆ ಗ್ಲೂಕೋಸಲ್ಲಿ. ಆ ಗ್ಲೂಕೋಸು ಪ್ರತಿಯೊಂದು ಸೆಲ್ಲಲ್ಲಿ ಹೋಗ್ಬಿಟ್ಟು ಅದರದ್ದು ಬ್ರೇಕ್ ಡೌನ್ ಆಗಿ ಕಾರ್ಬನ್ ಡೈಆಕ್ಸೈಡ್ ರೆಡಿ ಆಗುತ್ತೆ. ಯಾವಾಗ ನಾವು ಉಸಿರು ಬಿಡ್ತೀವೋ ಆವಾಗ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರುತ್ತೆ. ಬಟ್ ಬ್ರೆತ್ ಹೋಲ್ಡ್ ಮಾಡಿದಾಗ ಏನಾಗುತ್ತೆ? ಈ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರೋದು ಚಾನ್ಸ್ ಇರಲ್ಲ. ಸೊ ಬ್ಲಡ್ಡಲ್ಲಿ ಕಾರ್ಬನ್ ಡೈಆಕ್ಸೈಡ್ದು ಪ್ರಪೋರ್ಷನ್ ಹೆಚ್ಚು ಆಗ್ತಾ ಹೋಗುತ್ತೆ. ನಮ್ಮ ಬ್ರೈನಲ್ಲಿ ಒಂದು ಕೀಮೋ ರಿಸೆಪ್ಟರ್ ಅಂತ ಇರುತ್ತೆ. ಇಟ್ ಸೆನ್ಸಸ್ ದಿ ಕೆಮಿಕಲ್ ಕಾಂಪೋಸಿಷನ್, ಆಯಿತಾ? ಸೊ ಆ ಕೀಮೋ ರಿಸೆಪ್ಟರ್ನ ಈ ಕಾರ್ಬನ್ ಡೈಆಕ್ಸೈಡ್ ಸೆನ್ಸ್ ಆಗಿ ಅದು ಹೇಳುತ್ತೆ, ಓ ಇದು ಏನೋ ಒಂದು ಪ್ರಾಬ್ಲಮ್ ಇದೆ ನಮ್ಮ ದೇಹದಲ್ಲಿ. ಏನು ಪ್ರಾಬ್ಲಮ್ಮು? ಏನಾದರೂ ನನ್ನ ಬ್ರೈನಿಗೆ ಆಕ್ಸಿಜನ್ ಸಪ್ಲೈ ಮೇಂಟೈನ್ ಆಗಬೇಕು. ಅದು ಹೇಗೆ ಮೇಂಟೈನ್ ಆಗುತ್ತೆ? ನಮ್ಮ ಬ್ಲಡ್ ವೆಸಲ್ಸ್ನ ಅದು ಡೈಲೇಟ್ ಮಾಡಿಕೊಂಡು
ಅಲ್ಲಿ ಬ್ಲಡ್ ಸಪ್ಲೈ ಜಾಸ್ತಿ ಮಾಡೋದು. ಸೊ ಒಂದು ನಾವು ಕಾಮನ್ ಆಗಿ ಏನು ಹೇಳ್ತೀವೋ ಅಷ್ಟು ಕಾಮನ್ ಆಗಿ ಇಲ್ಲ. ನಾವು ಯಾವಾಗ ಟಾಪ್ಸಿ ಟರ್ವಿ ಪಾಸ್ಚರ್ಸ್, ಇನ್ವರ್ಟೆಡ್ ಪಾಸ್ಚರ್ಸಿಗೆ ಹೋಗ್ತೀವೋ ಆವಾಗ ಬ್ಲಡ್ ಸಪ್ಲೈ ಬ್ರೈನಿಗೆ ಜಾಸ್ತಿ ಆಗಲ್ಲ. ಫೇಸ್ ರೀಸನಿಗೆ ಆಗತ್ತೆ, ಹೆಡ್ ರೀಜನಿಗೆ ಆಗತ್ತೆ, ಆದರೆ ಬ್ರೈನಿಗೆ ಆಗಲ್ಲ. ಓಕೆ, ಯಾಕೆಂದರೆ ನಾವು ಫುಲ್ ಕೆಂಪಾಗ್ಬಿಡ್ತೀವಿ ಒಂದು ಶೀರ್ಷಾಸನ ಮಾಡಿದರೆ, ಅದು ಫೇಸಿಯಲ್ ರೀಜನ್, ನಾಟ್ ಟು ಬ್ರೈನ್. ಓಕೆ, ಇನ್ನೊಂದು ಪ್ರಶ್ನೆ ಇದರ ಬಗ್ಗೆ. ಆಲ್ರೆಡಿ ನಮ್ಮ ಯೂನಿವರ್ಸಿಟಿಲಿ ನಮ್ಮ ಕೊಲೀಗ್ ಡಾಕ್ಟರ್ ನಿವೇದಿತಾ ಅಂತ ಅವರು ರಿಸರ್ಚು ಮಾಡಿದ್ದಾರೆ, ಪ್ರೂವ್ ಮಾಡಿದ್ದಾರೆ, ಇದು ಪಬ್ಲಿಷ್ ಆಗಿದೆ. ಯಾವ ಯೋಗ ಪ್ರಾಕ್ಟೀಸು ಡಯಾಬಿಟೀಸಿಗೆ ತುಂಬ ಒಳ್ಳೆಯದು? ಟ್ವಿಸ್ಟಿಂಗ್ ಆಸನ. ನೋಡಿ, ನಾನು ಸ್ವಲ್ಪ ಯೋಗ ಮಾಡಿಕೊಂಡು ನನಗೇನು ಸ್ವಲ್ಪ ಯೋಗ ಸಿದ್ಧಿ ಬಂದಿದೆ. ನೀವು ಹೇಳ್ತಾ ಇರೋದು ಆನ್ಸರ್ಸ್ನ ನಾನು ಆಲ್ರೆಡಿ ಅಲ್ಲಿ ನೋಡಿ ಹಾಕಿ ಇಟ್ಟಿದ್ದೀನಿ. ಯಾಕೆ, ಹೇಗೆ? ನಾವು ಟ್ವಿಸ್ಟ್ ಆಗ್ದಾಗ ಪ್ಯಾನ್ಕ್ರಿಯಾಸ್ನ ಅದು ಸ್ಟಿಮ್ಯುಲೇಟ್ ಮಾಡುತ್ತೆ ಅಂತ ನಾವು ಅನ್ಕೊಳ್ತೀವಿ, ಕರೆಕ್ಟ್ ಅಲ್ವಾ? ಅದನ್ನು ನಾನು ಹಾಕಿ ಇಟ್ಟಿದ್ದೀನಿ ನೆಕ್ಸ್ಟ್ ಪೇಜಿಗೆ. ಒಂಚೂರು ಟ್ವಿಸ್ಟ್ ಇದೆ, ಆಯ್ತಾ? ಅಲ್ಲಿ ಪ್ಯಾನ್ಕ್ರಿಯಾಸ್ ನಮ್ಮ ಹೊಟ್ಟೆಯಲ್ಲಿ ಇರೋದು ಒಂದು ಆರ್ಗನ್, ನಮ್ಗೆ ಗೊತ್ತು. ಅಲ್ಲಿ ಬೀಟಾ ಸೆಲ್ಸ್ ಇರುತ್ತೆ, ಬೀಟಾ ಸೆಲ್ಸ್ ಇಂದ ಇನ್ಸುಲಿನ್ ಸಿಕ್ರೀಟ್ ಆಗೋದು, ಅದು ಶುಗರ್ ಕಡಿಮೆ ಮಾಡುತ್ತೆ. ಆದರೆ ಬೀಟಾ ಸೆಲ್ ಅಂದ್ರೆ ಏನು? ಒಂದು ಸಣ್ಣ ಒಂದು ಪೇಶಿ. ಅದರ ಪಕ್ಕದಲ್ಲೇ ಆಲ್ಫಾ ಸೆಲ್ ಇರುತ್ತೆ, ಅದು ಗ್ಲೂಕಾಗಾನ್ ಅಂತ ಒಂದು ಹಾರ್ಮೋನ್ ಸಿಕ್ರೀಟ್ ಮಾಡೋದು, ಅದು ಶುಗರ್ ಹೆಚ್ಚು ಮಾಡುತ್ತೆ. ಹೇಗೆ ನಾವು ಟ್ವಿಸ್ಟಿಂಗ್ ಆಸನ ಮಾಡಿದಾಗ ಬರೀ ಬೀಟಾ ಸೆಲ್ ಸ್ಟಿಮ್ಯುಲೇಟ್ ಆಗೋದು, ಆಲ್ಫಾ ಸೆಲ್ಸ್ ಸಿಕ್ರೀಟ್ ಆಗಲ್ಲ? ನಾವು ಏನ್ ಅನ್ಕೊಳ್ತೀವಿ, ನಮ್ಮ ಮಾಪ್ ತರ ನಾವು ಯಾವಾಗ ಟ್ವಿಸ್ಟ್ ಮಾಡ್ತೀವಿ ಆವಾಗ ನೀರು ಹೊರಗಡೆ ಬರುತ್ತೆ, ಆ ಥರ ಇನ್ಸುಲಿನ್ ಜಾಸ್ತಿ ಬಂದು ನಮ್ದು ಶುಗರ್ ಕಂಟ್ರೋಲ್ ಆಗತ್ತೆ. ಹೌದಾ? ಆಕ್ಚುಲಿ ಇಲ್ಲ, ಆಯ್ತಾ? ಇದು ಒಂದು ಸ್ಟಡಿ, ಇದು ಆಗಿರೋದು ಏಮ್ಸ್ ನ್ಯೂ ಡೆಲ್ಲಿಯಲ್ಲಿ, ಆಯ್ತಾ? ಅದರಲ್ಲಿ ಏನು ತೋರಿಸಿದ್ದಾರೆ ಗೊತ್ತಾ? ನಾವು ಟ್ವಿಸ್ಟಿಂಗ್ ಆಸನ ಮಾಡಿದರೆ ಇನ್ಸುಲಿನ್ ನಮ್ದು, ನಾವು ಏನು ಅನ್ಕೊಂಡಿದ್ದೀವಿ, ನಾವು ಟ್ವಿಸ್ಟಿಂಗ್ ಮಾಡಿದ್ರೆ ಇನ್ಸುಲಿನ್ ಜಾಸ್ತಿ ಆಗೋದು, ಹೌದಾ? ಈ ಸ್ಟಡಿಯಲ್ಲಿ ಏನು ತೋರಿಸಿದ್ದಾರೆ ಗೊತ್ತಾ? ನಾವು ಟ್ವಿಸ್ಟಿಂಗ್ ಆಸನ ಮಾಡಿದರೆ ಇನ್ಸುಲಿನ್ ಕಡಿಮೆ ಆಗತ್ತೆ. ಇವಾಗ ಇನ್ನೊಂದು ಪ್ರಶ್ನೆ, ನಾವು ಇವಾಗ ತನಕ ಅನ್ಕೊಂಡಿದ್ದು ಟ್ವಿಸ್ಟಿಂಗ್ ಮಾಡಿದರೆ ಅದು ಡಯಾಬಿಟೀಸಿಗೆ ಒಳ್ಳೇದು, ಯಾಕೆಂದ್ರೆ ಇನ್ಸುಲಿನ್ ಜಾಸ್ತಿ ಆಗತ್ತೆ. ಇವಾಗ ಇವರು ಹೇಳ್ತಾ ಇರೋದು ಇನ್ಸುಲಿನ್ ಕಡಿಮೆ ಆಗತ್ತೆ. ಆಸನ ಮಾಡೋದಾ ಬೇಡವಾ? ಅದಕ್ಕೆ ನಾವು ಏನು ಅರ್ಥ ಮಾಡ್ಕೋಬೇಕು? ಥ್ಯಾಂಕ್ ಯು ಸರ್, ವೆರಿ ವೆರಿ ಅಪ್ರೋಪ್ರಿಯೇಟ್ ಆನ್ಸರ್. ನಾವು ಡಯಾಬಿಟೀಸ್ನ ಅರ್ಥ ಮಾಡ್ಕೊಳ್ಳೋದು ಒಂಚೂರು ಪ್ರಾಬ್ಲಮ್ ಇದೆ. ಏನು ಪ್ರಾಬ್ಲಮ್ ಗೊತ್ತಾ? ಡಯಾಬಿಟೀಸ್ ಈಸ್ ಈಕ್ವಲ್ ಟು ಶುಗರ್ ಅಂತ ಅನ್ಕೊಳ್ತೀವಿ, ಆ ಥರ ಇಲ್ಲ. ನಮ್ಮ ದೇಹದಲ್ಲಿ ಶುಗರು ಇದ್ದೇ ಇದೆ, ಇರಲೇಬೇಕು, ಇಲ್ಲ ಅಂದರೆ ನಾವು ಕೊಲ್ಯಾಪ್ಸ್ ಆಗಿಬಿಡ್ತೀವಿ. ನಾನು ಹೇಳ್ದೆ ಅಲ್ಲ, ಈಗ ನಾವು ಏನು ತಿಂಡಿ ಮಾಡಿದ್ದೀವಿ ಅದು ಡೈಜೆಸ್ಟ್ ಆಗಿ ಅದು ಶುಗರಲ್ಲಿ ಕನ್ವರ್ಟ್ ಆಗಿ ನಮಗೆ ಎನರ್ಜಿ ಕೊಡಲೇಬೇಕು. ಬಟ್ ಅದು ಕೊಡಕ್ಕೆ ಇನ್ಸುಲಿನ್ ಏನು ಮಾಡುತ್ತೆ, ಅದನ್ನು ಸೆಲ್ಸ್ ಒಳಗಡೆ ಹೋಗೋಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ, ಆಯಿತಾ? ನಮ್ಮ ಕ್ಲಾಸಿಕಲ್ ಟೆಕ್ಸ್ಟ್ ಬುಕ್ ಆಫ್ ಮೆಡಿಸಿನ್ ಅಲ್ಲಿ ಏನು ಹೇಳ್ಕೊಡ್ತೀವಿ ಗೊತ್ತಾ? ಲಾಕ್ ಆ್ಯಂಡ್ ಕೀ ಮೆಕ್ಯಾನಿಸಮ್. ಈ ಹಾಲಲ್ಲಿ ನೀವು ಬರಬೇಕಿದ್ರೆ ಅಲ್ಲಿ ಡೋರ್ ಓಪನ್ ಆಗಬೇಕು, ಡೋರ್ ಓಪನ್ ಆಗೋಕ್ಕೆ ಆ ಲಾಕ್ ಓಪನ್ ಆಗಬೇಕು, ಹೌದಾ? ಶುಗರ್ ಸೆಲ್ ಒಳಗಡೆ ಬರೋಕ್ಕೆ ನಿಮ್ಮದು ಡೋರ್ ಓಪನ್ ಮಾಡೋದು ಒಂದು ಕೀ, ಬೀಗ ಇರೋದು ಇನ್ಸುಲಿನ್, ಆಯ್ತಾ? ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಏನಾಗತ್ತೆ ಗೊತ್ತಾ? ನಾವು ಯಾವಾಗ ಡಯಾಬಿಟೀಸ್ ಅಂತ ಡಿಸೀಸ್ ಡಯಾಗ್ನೋಸ್ ಆಗೋದು, ಅದು ಏನು 45 ವರ್ಷ ಆಯಿತು, ನಾನು ಶುಗರ್ ರ್ಯಾಂಡಮ್ ಆಗಿ ಚೆಕ್ ಮಾಡಿದೆ, ಶುಗರ್ ಹೆಚ್ಚು ಬಂತು ಅಂತ ಹೇಳ್ತೀವಿ. ಅದು ಏನು 45 ವರ್ಷಕ್ಕೆ ಬರಲಿಲ್ಲ, ಅದು ಆ್ಯಕ್ಚುಲಿ ಶುರು ಆಗಿದ್ದು 15-20 ವರ್ಷ ಹಿಂದೆ. ನಾವು ಹೇಗೆ ಇರ್ತೀವೋ, ನಮ್ಮದು ಆಹಾರ ಹೇಗಿದೆ, ನಮ್ಮದು ವ್ಯವಹಾರ ಹೇಗಿದೆ, ನಮ್ಮ ವಿಚಾರ ಹೇಗಿದೆ, ಅದರಿಂದ ಏನು ಡೆವಲಪ್ ಆಗುತ್ತೆ ಗೊತ್ತಾ? ಇನ್ಸುಲಿನ್ ರೆಸಿಸ್ಟೆನ್ಸ್. ಅಂದರೆ ಇನ್ಸುಲಿನ್ ಇದೆ, ಯೂಸ್ ಮಾಡೋಕ್ಕಾಗ್ತಾ ಇಲ್ಲ, ಆಯಿತಾ?
ಸೊ ಸ್ಟಾರ್ಟಿಂಗ್ ಸ್ಟೇಜ್ ಆಫ್ ಡಯಾಬಿಟೀಸ್ ಇನ್ಸುಲಿನ್ ಆಕ್ಚುಲಿ ಹೆಚ್ಚು ಆಗೋದು, ಕಡಿಮೆ ಆಗಲ್ಲ. ವೆನ್ ಯುವರ್ ಪ್ಯಾನ್ಕ್ರಿಯಾಸ್ ಆರ್ ಎಕ್ಸಾಸ್ಟೆಡ್, ಆವಾಗ ಇನ್ಸುಲಿನ್ ಕಡಿಮೆ ಆಗೋದು. ಸೊ ಇವಾಗ ನಾವು ಏನು ಹೇಳ್ತಾ ಇದ್ದೀವಿ, ನಾವು ಯೋಗಾಭ್ಯಾಸ ಮಾಡಿದರೆ, ಆಸನ ಮಾಡಿದರೆ ಇನ್ಸುಲಿನ್ ಕಡಿಮೆ ಆಗತ್ತೆ. ಅದರ ಅರ್ಥ ಏನು? ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗತ್ತೆ. ಏನು ಇನ್ಸುಲಿನ್ ಇದೆ ಅದು ಬಾಡಿ ತುಂಬ ಎಫಿಷಿಯೆಂಟ್ ಆಗಿ ಯೂಸ್ ಮಾಡಕ್ಕೆ ಶುರು ಮಾಡುತ್ತೆ. ಆಯ್ತಾ? ಇರೋದು 24 ಗಂಟೆನೇ ಎಲ್ಲರಿಗೆ. ಯಾಕೆ? ಕೆಲವರು ತುಂಬ ಚೆನ್ನಾಗಿ ಅದು ಯೂಸ್ ಮಾಡ್ಕೋಬಹುದು, ಕೆಲವರು ಯೂಸ್ ಮಾಡೋಕ್ಕಾಗಲ್ಲ. ಎಫಿಷಿಯನ್ಸಿ. ಸೊ ಇಟ್ ಈಸ್ ನಾಟ್ ಅಬೌಟ್ increasing insulin, it is about using insulin efficiently, and that's how yoga helps in diabetes. So ನಾವು ಏನು ಪಾಸ್ಚರ್ಸ್ ಮಾಡ್ತೀವೋ, ಯಾವುದು ಆಸನ ಮಾಡಿ, ಅದು ಬರೀ ಟ್ವಿಸ್ಟಿಂಗ್ ಆಸನ ಇಲ್ಲ, ಎಲ್ಲ ಆಸನಗಳಲ್ಲಿ ಏನಾಗುತ್ತೆ, ನಮ್ಮದು ಮಸಲ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ. ಮಸಲ್ ಆಕ್ಟಿವಿಟಿ ನೀವು ಜಾಸ್ತಿ ಮಾಡಿದರೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಡಿಮೆ ಆಗುತ್ತೆ. ನಮ್ಮ ಬಾಡಿ ಚೆನ್ನಾಗಿ ಆ ಇನ್ಸುಲಿನ್ನ ಯೂಸ್ ಮಾಡೋಕ್ಕೆ ಶುರು ಮಾಡುತ್ತೆ. ಆಯಿತಾ? ಇವಾಗ ನಾವು ತುಂಬ ಫಿಲಾಸಾಫಿಕಲ್ ಕಾನ್ಸೆಪ್ಟ್ಸ್ ಮಾತಾಡ್ತೀವಿ. ಸಾತ್ವಿಕ, ರಾಜಸಿಕ್, ತಾಮಸಿಕ ಆಹಾರ ಬಗ್ಗೆ ಮಾತಾಡ್ತೀವಿ ಯೋಗದಲ್ಲಿ. ಅದಕ್ಕೆ ಏನಾದ್ರು ಸೈಂಟಿಫಿಕ್ ಬೇಸಿಸ್ ಇದೆಯಾ ಅಥವಾ ಇದು ಬರೀ ಫಿಲಾಸಫಿನಾ? ಯೋಗದ ಬಗ್ಗೆ ನಾವು ಕರೆಕ್ಟಾಗಿ ತಿಳಿಸ್ಬೇಕು. ನಾವು ಏನು ಇನ್ಫಾರ್ಮೇಷನ್ ಕೊಡ್ತೀವೋ ಅದು ಮಿಸ್ಇನ್ಫಾರ್ಮೇಷನ್ ಆಗಬಾರ್ದು. ಇದು ಒಂದು ತುಂಬ ಇಂಟ್ರೆಸ್ಟಿಂಗ್ ಸ್ಟಡಿ ನನ್ನ ಒಬ್ಬ ಕೊಲೀಗ್ ಮಾಡಿದ್ದಾನೆ, ರಾಘವೇಂದ್ರ ಸ್ವಾಮಿ ಅಂತ. ಅವನು ಈಗ ತಮಿಳ್ನಾಡಲ್ಲಿ ಇರೋದು. ಅವನು PhD ಮಾಡ್ತಾ ಇದ್ದ ನಮ್ಮ ಯೂನಿವರ್ಸಿಟಿಯಲ್ಲಿ, ಸ್ವಾಮಿ ವಿವೇಕಾನಂದ ಯೋಗ ಯೂನಿವರ್ಸಿಟಿಯಲ್ಲಿ. ಅವನು PhDಗೆ ಅವನು ಇಲ್ಲಿಂದ ಅಂಟಾರ್ಟಿಕಾಗೆ ಹೋಗಿ ಅಲ್ಲಿ ಅಂಟಾರ್ಟಿಕಾದಲ್ಲಿ ಯೋಗಾಭ್ಯಾಸ ಮಾಡಿಸಿದ್ದಾನೆ. ಆಯ್ತಾ? ಒಂದು 45 ಜನ ಇರ್ತಾರೆ, 50 ಜನ ಇರ್ತಾರೆ. ಆ ಎಕ್ಸ್ಟ್ರೀಮ್ ಕೋಲ್ಡಲ್ಲಿ -70°C. ನಾವು ಯೋಚನೆನೂ ಮಾಡೋಕ್ಕಾಗಲ್ಲ. ನೀವು ಬೆಂಗಳೂರಲ್ಲಿ ಇದ್ರೆ ನಿಮಗೆ ಪ್ಲಸ್ಸು ಇಲ್ಲ ಮೈನಸ್ಸು ಇಲ್ಲ, ನಿಮ್ ಸೆಟಲ್ ಆಗಿಬಿಟ್ಟಿದ್ದೀರಾ. ನಾನು ನನ್ನ ಊರಿಗೆ ಹೋಗಲ್ಲ ಈಗ, ಯಾಕೆಂದರೆ ಅಲ್ಲಿ 45 ಡಿಗ್ರೀಸ್ ಇರೋದು ಟೆಂಪ್ರೇಚರು. ಅಭ್ಯಾಸ ಇಲ್ಲ ಇನ್ನು. ಆಯ್ತಾ? ಅಲ್ಲಿ ಹೋಗ್ಬಿಟ್ಟು ರಾಘವೇಂದ್ರ ಸ್ವಾಮಿ 3 ತಿಂಗಳು ಯೋಗಾಭ್ಯಾಸ ಮಾಡಿಸಿದ್ದಾನೆ. ಇವಾಗ ಅಲ್ಲಿ ಇರೋರಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಇರೋದು, ಒಂದು ಎಕ್ಸ್ಟ್ರೀಮ್ ಕೋಲ್ಡ್ ಟೆಂಪರೇಚರ್, ಬಟ್ ಆಲ್ಸೋ ಅನ್ಸರ್ಟನಿಟಿ ಆಫ್ ಲೈಫ್. ವಾಪಸ್ ಬರ್ತೀವೋ ಇಲ್ವೋ ಗೊತ್ತಿಲ್ಲ, ಸಪ್ಲೈ ಇಲ್ಲ, ಫ್ಯಾಮಿಲಿಯಿಂದ ದೂರ. ನಾವು ಇಲ್ಲಿ 3G 4G 5G ಎಲ್ಲ ಮಾತಾಡ್ತಾ ಇದ್ದೀವಿ, ವಿಡಿಯೋ ಕಾಲ್ ಮಾಡ್ತಾ ಇದ್ದೀವಿ. ಅಲ್ಲಿ ಇನ್ನ 2G ಸ್ಪೀಡು ಇಲ್ಲ, ಫೋನು ಕನೆಕ್ಟ್ ಆಗಲ್ಲ. ನನಗೆ ನೆನಪಿದೆ, ಸ್ವಾಮಿ ಯಾವಾಗ ಹೊರಟಿದ್ದ ಇಲ್ಲಿಂದ ಅವನು ಗೋವಾಕ್ಕೆ ಹೋಗ್ಬೇಕಿತ್ತು. ಇಂಡಿಯನ್ ಓಷನ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಅಂತ ಇದೆ ಗೋವಾದಲ್ಲಿ. ಅಲ್ಲಿ ಗೋವಾ ಹೋಗೋಕ್ಕೆ ಅವನ ಬಸ್ಸು ಮೆಜೆಸ್ಟಿಕ್ ಇಂದ ಇತ್ತು. ನಾನು ನನ್ನ ಫ್ರೆಂಡ್ಸು ಅವನಿಗೆ ಮೆಜೆಸ್ಟಿಕ್ಕಿಗೆ ಬಿಡಿದಾಗ ನೀನು ವಾಪಸ್ ಬರ್ತೀಯಾ ಅಂತ ಕೇಳ್ತಾ ಇದ್ದಿದ್ದು. ಓಕೆ, ಸೊ ಆ ಥರ ಸಿಚುವೇಶನಲ್ಲಿ ಜನರಿಗೆ ತುಂಬ ಐಸೋಲೇಷನ್ ಆಗೋದು. ವಿ ಆಲ್ ನೋ ದಟ್ ವಿ ಆರ್ ಸೋಷಿಯಲ್ ಆನಿಮಲ್ಸ್. ಓಕೆ, ಜೈಲಲ್ಲಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ಏನು? ಐಸೋಲೇಷನ್. ಅದಕ್ಕಿಂತ ಜಾಸ್ತಿ ಟಾರ್ಚರ್ ಏನೂ ಇಲ್ಲ. ಇಲ್ಲಿ ಐಸೋಲೇಷನ್ನೇ ಇರೋದು. ಜನರಿಗೆ ಡಿಪ್ರೆಷನ್ ಆಗೋದು, ಆನ್ಸೈಟಿ ಆಗೋದು, ತುಂಬ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಆಗೋದು. ಆಯಿತಾ? ಆ ಜನರಿಗೆ ಅವನು, ಇದು 2017 ಆಗಿದ್ದು ಸ್ಟಡಿ. ಆಯಿತಾ? ಅಲ್ಲಿ ಹೋಗ್ಬಿಟ್ಟು 3 ತಿಂಗಳು ಯೋಗಾಭ್ಯಾಸ ಮಾಡಿಸಿದ್ದಾನೆ. ತುಂಬ ಅದರಲ್ಲಿ ಸ್ಟಡಿ ಪ್ಯಾರಾಮೀಟರ್ಸ್ ಇತ್ತು. ಸೈಕಲಾಜಿಕಲಿ ಪೀಪಲ್ ಇಂಪ್ರೂವ್, ಅವ್ರದ್ದು ಐಸೋಲೇಷನ್, ಫಿಯರ್ ಕಮ್ಸ್ ಡೌನ್, ಡಿಪ್ರೆಷನ್ ಕಮ್ಸ್ ಡೌನ್, ಅದು ಎಲ್ಲ ಗೊತ್ತಿತ್ತು. ಆದರೆ ಅಲ್ಲಿಂದ ಯಾರು ಯೋಗ ಮಾಡಿದಾರೋ, ಯಾರು ಯೋಗ ಮಾಡಲಿಲ್ಲ, ಅವ್ರದ್ದು ಬ್ಲಡ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿಕೊಂಡು ಸ್ವಾಮಿ ವಾಪಸ್ ಬಂದು ನಮ್ಮ ಲ್ಯಾಬೊರೇಟರಿಯಲ್ಲಿ ನಾವು ಎಲ್ಲ 40,000 ಜೀನ್ಸ್ ಇರುತ್ತೆ. ಆ ಜೀನ್ಸು ಹೇಗೆ ಎಕ್ಸ್ಪ್ರೆಸ್ ಆಗೋದು ಅದು ನಾವು ಚೆಕ್ ಮಾಡಿದ್ದೀವಿ. ಆಯ್ತಾ? ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಜೀನ್, ಕೆರಾಟಿನ್ ಜೀನ್. ಆಯ್ತಾ? ಜೀನ್ಸ್ ಅಂದ್ರೆ ಏನು?
ನಮ್ಮ ಜೆನೆಟಿಕ್ ಇನ್ಫಾರ್ಮೇಷನ್, ನಮ್ಮ ತಂದೆ ತಾಯಿ ಹೇಗೆ ಕಾಣ್ತಾ ಇದ್ದಿದ್ದು ನಾನು ಯಾಕೆ ಅದೇ ಥರ ಕಾಣೋದು, ಯಾಕೆ ಅಂದರೆ ಇನ್ಫಾರ್ಮೇಷನ್ ಪಾಸ್ ಆಗುತ್ತೆ. ಆ ಇನ್ಫಾರ್ಮೇಷನ್ ಪಾಸ್ ಆಗಿ ಅದರಿಂದ ಪ್ರೋಟೀನ್ಸ್ ರೆಡಿಯಾಗಿ ನಾನು ಆ ಥರ ಆಗ್ತೀನಿ. ಆಯಿತಾ? ಸೊ ಇವಾಗ ನಮ್ಮ ಬಾಡಿಯಲ್ಲಿ ಕೆರಾಟಿನ್ ಜೀನ್, ಕೆರಾಟಿನ್ ಕೇಳಿರಬೇಕು, ಯಾವುದಕ್ಕೆ ಯೂಸ್ ಆಗೋದು? ಹೇರ್ಸ್. ಅದಕ್ಕೆ ನಾನು ಆ ಕಡೆ ನೋಡಿದೆ. ಈ ಕಡೆ ಹೇರ್ಸ್ ಇದೆಯಾ ಇಲ್ವಾ ಜಾಸ್ತಿ ನಾವು ಯೋಚನೆನೂ ಮಾಡಲ್ಲ, ಆ ಕಡೆ ತುಂಬಾ ಯೋಚನೆ ಮಾಡ್ತೀವಿ ಅಲ್ವಾ? ಕೆರಾಟಿನ್ ಇಸ್ ಇಂಪಾರ್ಟೆಂಟ್ ಫಾರ್ ಹೇರ್ಸ್. ಇವಾಗ ಹ್ಯೂಮನ್ ಬೀಯಿಂಗ್ ಆಸ್ ಅನ್ ಆನಿಮಲ್ ವಿ ಡು ನಾಟ್ ಹ್ಯಾವ್ ಕೆರಾಟಿನ್ ಜೀನ್ ಎಕ್ಸ್ಪ್ರೆಷನ್. ನಮಗೆ ಇಡೀ ಬಾಡಿಯಲ್ಲಿ ಹೇರ್ಸ್ ಎಲ್ಲಿ ಒಂದು ಕಡೆ, ತುಂಬ ಜಾಸ್ತಿ ಇಲ್ಲ ಅಲ್ವಾ? ಫರ್ ಇಲ್ಲ. ಬಟ್ ನೀವು ಯಾವಾಗ ಎಕ್ಸ್ಟ್ರೀಮ್ ಕ್ಲೈಮೆಟಿಕ್ ಕಂಡೀಷನ್ಸಿಗೆ ಹೋಗ್ತೀರಾ, ನೀವು ಪೋಲಾರ್ ಬೇರ್ ನೋಡಿದ್ದೀರಾ? ಅದು ಇದು ಇಲ್ಲ, ಐಸ್ ಕ್ರೀಮ್ ಪಾರ್ಲರ್ ಇಲ್ಲ, ಆಯ್ತಾ? ಆಲ್ ದಿ ಆನಿಮಲ್ಸ್ ವಿಚ್ ಲಿವ್ ಇನ್ ಕೋಲ್ಡ್ ಕ್ಲೈಮೇಟ್ ಹ್ಯಾವ್ ಅ ಲಾಟ್ ಆಫ್ ಫರ್. ಯಾಕೆ ಅಂದರೆ ಆ ಹೇರ್ಸ್ ಇದು ಏನು ಫಂಕ್ಷನ್ ಏನು, ಪ್ರೊಟೆಕ್ಷನ್ ಫ್ರಮ್ ಎಕ್ಸ್ಟ್ರೀಮ್ ಕೋಲ್ಡ್. ಆಯ್ತಾ? ಇವಾಗ ಸಾಮಿ ಅಲ್ಲಿಂದ ಏನು ಮಟೀರಿಯಲ್ ತಗೊಂಡು ಬಂದ, ಆ ಬ್ಲಡ್ ಸ್ಯಾಂಪಲ್ ಅಲ್ಲಿ ನಮಗೆ ಏನು ಕಾಣ್ತು? ಪೀಪಲ್ ಹೂ ಡಿಡ್ ಯೋಗ ಇನ್ ಅಂಟಾರ್ಟಿಕಾ, ಅವ್ರದ್ದು ಕೆರಾಟಿನ್ ಜೀನ್ ಎಕ್ಸ್ಪ್ರೆಷನ್ ಆಗಿದೆ. ಅಂದರೆ ಏನು? ಫ್ರಾಮ್ ಇವಾಗ ನಾವು ಎಲ್ಲ ಇವಲ್ಯೂಷನ್ ಅಲ್ಲಿ ಏನೋ ನಾವು ಏಪ್ಸ್ ಇಂದ ಬಂದಿದ್ದು, ಆಯ್ತಾ? ಚಿಂಪ್ಯಾನ್ಸಿಗೆ ಹೇರ್ಸ್ ಇರುತ್ತಾ? ಗೊರಿಲ್ಲಾಗೆ ಹೇರ್ಸ್ ಇರುತ್ತಾ? ನಮಗೆ ಇಲ್ಲ. ಸೊ ಇದು ಇನ್ಫಾರ್ಮೇಷನ್ ಇದೆ, ಬಟ್ ಆ ಇನ್ಫಾರ್ಮೇಷನ್ ಕನ್ವರ್ಟ್ ಆಗ್ತಾ ಇಲ್ಲ. ಬಟ್ ಎಲ್ಲಿ ಬೇಕು, ಎಕ್ಸ್ಟ್ರೀಮ್ ಕೋಲ್ಡ್ ವೆದರಲ್ಲಿ ಬೇಕು, ಅಲ್ಲಿ ಯೋಗ ಮಾಡಿದರೆ ಅದು ಎಕ್ಸ್ಪ್ರೆಷನ್ ಆಗ್ತಾ ಇದೆ. ಅದರ ಅರ್ಥ ಏನು? ಇವಾಗ ಇದು ನಾನು ಬೆಂಗಳೂರಲ್ಲಿ ಯೋಗ ಮಾಡಿದರೆ ಕೆರಾಟಿನ್ ಜೀನ್ ಎಕ್ಸ್ಪ್ರೆಸ್ ಆಗತ್ತಾ? ಇಲ್ಲ. ಇಲ್ಲಾಂದ್ರೆ ನಮ್ಮ ಭಗಿನಿಗಳು ಎಲ್ಲ ಖುಷಿಯಲ್ಲಿ ಇರ್ತಾರೆ, ನಾನು ಯೋಗ ಮಾಡಿದರೆ ಕೂದಲು ಸರಿ ಇರುತ್ತೆ. ಸುಮಾರು ಜನ ಬರ್ತಾರಲ್ವಾ, ಏನು ಕೂದಲಿದು ಪ್ರಾಬ್ಲಮ್ ಆಗ್ತಾ ಇದೆ, ಏನಾದ್ರು ಯೋಗ ಇದೆಯಾ ಅಂತ ಕೇಳಕ್ಕೆ. ಹೌದಾ? ಇವಾಗ ಇದರ ಅರ್ಥ ಏನು? ನಾನು ಎಲ್ಲಿ ಇದ್ದೀನಿ, ನನ್ನ ಎನ್ವೈರನ್ಮೆಂಟ್ ಹೇಗಿದೆ, ನಾನು ಯೋಗ ಮಾಡಿದರೆ ನಾನು ಆ ಎನ್ವೈರನ್ಮೆಂಟಿಗೆ ಸೂಟಬಲ್ ಕಂಡೀಷನಲ್ಲಿ ಇರ್ತೀನಿ. ಅಡ್ಯಾಪ್ಟೇಷನ್ ತುಂಬ ಚೆನ್ನಾಗಾಗತ್ತೆ. ಎಲ್ಲರೂ ಅಡ್ಯಾಪ್ಟ್ ಆಗ್ತೀವಿ, ಆದರೆ ತುಂಬ ಚೆನ್ನಾಗಿ ಯೋಗ ಆ ಅಡ್ಯಾಪ್ಟೇಷನ್ನ ಅಡ್ಜಸ್ಟ್ ಮಾಡೋಕ್ಕೆ ನಮ್ಮ ಬಾಡಿನ ಬಿಡುತ್ತೆ. ಆಯ್ತಾ? ಈ ಟರ್ಮಿನಾಲಜಿಗೆ ನಮ್ಮ ಮೆಡಿಸಿನ್ನಲ್ಲಿ ನಾವು ಒಂದು ಟರ್ಮ್ ಯೂಸ್ ಮಾಡ್ತೀವಿ, ಅದನ್ನ ಏನು ಹೇಳ್ತೀವಿ ಗೊತ್ತಾ? ಹೋಮಿಯೋಸ್ಟ್ಯಾಸಿಸ್ ಅಂತ. ಹೋಮಿಯೋಸ್ಟ್ಯಾಸಿಸ್ ಅಂದರೆ ಏನು? ನಮ್ಮ ಬಾಡಿದು ಟೆಂಪರೇಚರು ಎಷ್ಟು ಇರುತ್ತೆ? ಒಂದು 97.8 ಡಿಗ್ರೀಸ್, ಲಿಟಲ್ ಬಿಟ್ ಮೋರ್ ಲಿಟಲ್ ಬಿಟ್ ಲೆಸ್. ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಇದ್ದರೆ ಸ್ವೆಟ್ಟಿಂಗ್ ಆಗತ್ತೆ, ಕೋಲ್ಡ್ ಇದ್ದರೆ ನಾವು ಏನೋ ಹೊತ್ಕೊಂಡು ಕೂತ್ಕೊಳ್ತೀವಿ, ಟೆಂಪರೇಚರ್ ಮೇಂಟೈನ್ ಮಾಡ್ತೀವಿ. ಹೌದಾ? ಬಿ ಪಿ ಎಷ್ಟು ಇರಬೇಕು? 120/80 ಅಪ್ರಾಕ್ಸಿಮೇಟ್ಲಿ ಅಷ್ಟೇ ಇರುತ್ತೆ. ಸ್ವಲ್ಪ ರೇಂಜ್ ಇದೆ, ಬಟ್ ಅಪ್ರಾಕ್ಸಿಮೇಟ್ಲಿ ಅಷ್ಟೇ ಇರುತ್ತೆ. ಶುಗರ್ ಲೆವೆಲ್ ಎಷ್ಟು ಇರಬೇಕು? ಫಾಸ್ಟಿಂಗ್ ಅಲ್ಲಿ ನೋಡಿದರೆ 60 to 90, ಊಟ ತಿಂಡಿ ಆದಮೇಲೆ ನೋಡಿದರೆ 100 to 140, ಅಷ್ಟರಲ್ಲೇ ಮೇಂಟೈನ್ ಆಗತ್ತೆ. ಕಡಿಮೆ ಆದ್ರೂ ಪ್ರಾಬ್ಲಮ್ಮು, ಜಾಸ್ತಿ ಆದ್ರೂ ಪ್ರಾಬ್ಲಮ್. ಟೆಂಪರೇಚರ್ ಕಡಿಮೆ ಆದರೆ ಪ್ರಾಬ್ಲಮ್ಮು, ಜಾಸ್ತಿ ಆದರೆ ಪ್ರಾಬ್ಲಮ್ಮು. ಬಿ ಪಿ ಕಡಿಮೆ ಆದರೆ ಪ್ರಾಬ್ಲಮ್ಮು, ಜಾಸ್ತಿ ಆದರೆ ಪ್ರಾಬ್ಲಮ್ಮು. ನಮ್ಮ ದೇಹದಲ್ಲಿ ಏನೆಲ್ಲ ಪ್ರಾಸೆಸಸ್ ಇದೆ ಅದು ಎಲ್ಲ ಒಂದು ಬ್ಯಾಲೆನ್ಸ್ಡ್ ಸ್ಟೇಟಲ್ಲಿ ಇರುತ್ತೆ. ಅದು ಯಾವ ಥರ ಬ್ಯಾಲೆನ್ಸ್ ಅಂದರೆ, ನಾನು ಯಾವ ಎನ್ವೈರನ್ಮೆಂಟಲ್ಲಿ ಇದ್ದೀನಿ ಅದರ ಪ್ರಕಾರ ಅದು ಬ್ಯಾಲೆನ್ಸ್ ಬರೋದು. ನಾವೆಲ್ಲ ಶುರು ಮಾಡಿದ್ದು ಎಲ್ಲಿಂದ? ಡೆಫಿನೇಷನ್ಸ್ ಆಫ್ ಯೋಗ. ಯಾವ ಡೆಫಿನೇಷನ್ ನಾನು ಸ್ವಲ್ಪ ಹೈಲೈಟ್ ಮಾಡಿದ್ದು? ಸಮತ್ವಂ ಯೋಗ ಉಚ್ಯತೆ. ಸಮತ್ವ ಅಂದರೆ ಏನು? ಬ್ಯಾಲೆನ್ಸ್.
ಯೋಗ ಎಸ್ಟಾಬ್ಲಿಷಸ್ ಬ್ಯಾಲೆನ್ಸ್, ಹೋಮಿಯೋಸ್ಟಾಸಿಸ್. ಎಲ್ಲಿ ಬೇಕು ಅಲ್ಲಿ ಕೆರಾಟಿನ್ ಜೀನ್ ಬರೋದು, ಎಲ್ಲಿ ಬೇಡವೋ ಅಲ್ಲಿ ಬರಲ್ಲ. ಓಕೆ, ಐ ಆಮ್ ಶೋರ್ ನೀವು ಸ್ಕೂಲ್ಸಲ್ಲಿ ಹೇಳ್ಕೊಡ್ತೀರಾ, ಆದರೆ ಯೋಗ ಪ್ರಾಕ್ಟೀಸಸ್ ಎಲ್ಲ ಮಾಡಿಸ್ತೀರಲ್ವಾ, ಸುಮಾರು ಜನ ಥೆರಪಿಗೆ ಬರ್ತಾರೆ ಅಲ್ವಾ, ಬಿ ಪಿಗೆ, ಶುಗರಿಗೆ, ವೇಟ್ ಲಾಸಿಗೆ ಎಲ್ಲದಕ್ಕೆ ಬರ್ತಾರೆ. ನಾವು ಏನು ಮಾಡ್ತೀವಿ, ನಾವು ಆಸನ ಮಾಡಿಸ್ತೀವಿ, ಪ್ರಾಣಾಯಾಮ ಮಾಡಿಸ್ತೀವಿ, ಸ್ವಲ್ಪ ಧ್ಯಾನ ಮಾಡಿಸ್ತೀವಿ ಅಲ್ವಾ. ಆಸನದಲ್ಲಿ ಕೆಲವರಿಗೆ ಸ್ವಲ್ಪ ಬೇರೆ ವೆರೈಟಿ ಇರುತ್ತೆ, ಇನ್ನೊಬ್ಬರಿಗೆ ಇನ್ನೊಂದು ಸ್ವಲ್ಪ ವೆರೈಟಿ ಬೇರೆ ಇರುತ್ತೆ. ಬಟ್ ಬೈ ಆ್ಯಂಡ್ ಲಾರ್ಜ್ ಇಟ್ ಈಸ್ ದಿ ಸೇಮ್. ನೀವು ಮಾಡೋದು ಆಸನನೇ, ಪ್ರಾಣಾಯಾಮನೇ, ಬಟ್ ಎಲ್ಲರಿಗೆ ಬೆನಿಫಿಟ್ ಆಗೋದಲ್ವಾ. ಅದೇ ಆಸನ ಬಿ ಪಿನೂ ಕಡಿಮೆ ಮಾಡುತ್ತೆ, ಎಲ್ಲಿ ಬೇಕು ಅಲ್ಲಿ, ಎಲ್ಲಿ ಬೇಕು ಅಲ್ಲಿ ಶುಗರು ಕಡಿಮೆ ಮಾಡುತ್ತೆ. ಅದು ಹೇಗೆ? ಇವರು ಪ್ರೊಫೆಸರ್ ರಮೇಶ್ ಬಿಜ್ಲಾನಿ ಅಂತ, ಅವ್ರದ್ದು ಒಂದು ಟೆಕ್ಸ್ಟ್ ಬುಕ್ ಇದೆ. ಇವರು ಪ್ರೊಫೆಸರ್ ಬಿಜ್ಲಾನಿ ಅವರು ಏಮ್ಸ್ ನ್ಯೂ ಡೆಲ್ಲಿಯಲ್ಲಿ ಫಿಸಿಯಾಲಜಿ ಡಿಪಾರ್ಟ್ಮೆಂಟ್ HOD ಇದ್ರು. ಇವಾಗ ರಿಟೈರ್ ಆಗಿದ್ದಾರೆ. ತುಂಬಾ ದೊಡ್ಡ ಯೋಗಿಗಳು ಇವ್ರುನುವೆ, ಆಯ್ತಾ. ರಮಣ ಆಶ್ರಮದಲ್ಲಿ ಕೆಲಸ ಮಾಡ್ತಾರೆ, ಅರಬಿಂದೋ ಆಶ್ರಮದಲ್ಲಿ ಕೆಲಸ ಮಾಡ್ತಾರೆ. ತುಂಬಾ ಅಮೇಝಿಂಗ್ ಯೋಗಿ. ಅವ್ರದ್ದು ಟೆಕ್ಸ್ಟ್ ಬುಕ್ ಇದೆ, ಇಲ್ಲಿ ಈ ಕಡೆಗೆ ಕಾಣ್ತಾ ಇದೆಯಲ್ಲ, ಅವರೇ ಬರೆದಿದ್ದು ಟೆಕ್ಸ್ಟ್ ಬುಕ್. ಅದು ನಾನು ಓದ್ತಾ ಇದ್ದೆ, ಕ್ಯೂರಿಯಸ್ ಆಗಿ ಲೈಬ್ರರಿಯಲ್ಲಿ ಓದ್ಬಿಟ್ಟು ಓದ್ತಾ ಇದ್ದೆ. ಇನ್ 2003 ದಿಸ್ ಬುಕ್ ಹ್ಯಾಡ್ ಅ ಚಾಪ್ಟರ್ ಆನ್ ಯೋಗ. ಇವತ್ತು ಎನಿವೆ ತುಂಬಾ ಯೋಗ ಡೇ ಶುರು ಆದಮೇಲೆ ತುಂಬಾ ನಾವು ಯೋಗದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಲ್ಲ ಮೆಡಿಕಲ್ ಕಾಲೇಜಸ್ ಅಲ್ಲಿನೂ ಯೋಗ ಬಂದಿದೆ, ಥ್ಯಾಂಕ್ಸ್ ಟು ದಿ ಪ್ರೈಮ್ ಮಿನಿಸ್ಟರ್. Okay, there is a lot of awareness and a lot of people are talking about it. But in 2003, when nothing was there, this book had a chapter on yoga. ನಾನು ಕ್ಯೂರಿಯಸ್ ಆಗಿದ್ದೆ, ಹೇಗೆ ಈ ಫಿಸಿಯಾಲಜಿ ಮೆಡಿಸಿನ್ ಬುಕ್ ಅಲ್ಲಿ ಯೋಗದ ಚಾಪ್ಟರ್ ಯಾಕೆ? ಸೊ ಅವರು ಬರೆದಿದ್ದಾರೆ ಜಸ್ಟಿಫಿಕೇಶನ್. ಜಸ್ಟಿಫಿಕೇಶನ್ ಇಸ್ ಫಿಸಿಯಾಲಜಿ ಸ್ಟಡಿ ಆಫ್ ನಾರ್ಮಲ್ ಫಂಕ್ಷನಿಂಗ್ ಆಫ್ ದಿ ಬಾಡಿ. ಹೇಗೆ ನಾರ್ಮಲ್ ಆಗಿ ನಮ್ದು ಬಾಡಿ ಕೆಲಸ ಮಾಡುತ್ತೆ, ಅದು ಫಿಸಿಯಾಲಜಿ. ಯೋಗ ಎಸ್ಟಾಬ್ಲಿಷಸ್ ನಾರ್ಮಸಿ. ಆ ನಾರ್ಮಸಿನ ಮೇಂಟೈನ್ ಮಾಡೋದು ಕೆಲಸ ಯೋಗ ಮಾಡೋದು. ಅದಕ್ಕೆ ನಾನು ಈ ಚಾಪ್ಟರ್ ಹಾಕಿದ್ದೀನಿ. ಐ ಹ್ಯಾಡ್ ಅನ್ ಅಪಾರ್ಚುನಿಟಿ ಟು ಮೀಟ್ BK ಸಯ್ಯಂಗಾರ್ಜಿ. ಒಂದ್ಸತಿ ನಾನು ಧರ್ಮಸ್ಥಳದಲ್ಲಿ ಓದಿದಾಗ ಅವರು ಒಂದು ಪ್ರೋಗ್ರಾಮಿಗೆ ಬಂದಿದ್ರು ಅಲ್ಲಿ. ಸೊ ನಾನು ಏರ್ಪೋರ್ಟ್ ಅಲ್ಲಿ ಅವ್ರನ್ನ ಪಿಕ್ ಮಾಡಕ್ ಹೋಗಿದ್ದೆ, ಮಂಗಳೂರು ಏರ್ಪೋರ್ಟ್ ಅಲ್ಲಿ. ಅಲ್ಲಿಂದ ಧರ್ಮಸ್ಥಳ ಬರ್ತಾ ಒಂದು 2 hours ಐ ಕುಡ್ ಸ್ಪೆಂಡ್ ಟೈಮ್ ವಿತ್ ಅಯ್ಯಂಗಾರ್ಜಿ. ಅವರು ಕೇಳಿದ್ರು, ಮಾತಾಡ್ತಾರಲ್ಲ ಈಗ ಒಂದ್ಸತಿ ನೀವು ಎಸ್ಕಾರ್ಟ್ ಅಂತ ಹೋದ್ರೆ ಏನಪ್ಪ ಏನ್ ಮಾಡ್ತೀಯ ನೀನು ಅಂತ ಕೇಳಿದ್ರು. ಸರ್ ನಾನು BNYS ಅಂತ ಕೋರ್ಸ್ ಮಾಡ್ತಾ ಇದ್ದೀನಿ. ಅದು ಏನು ಸರ್? ಇದರಲ್ಲಿ ನ್ಯಾಚುರೋಪತಿ ಯೋಗ. ಯೋಗನೂ ಇದೆಯಾ? ಏನ್ ಕಲಿತೀಯಾ? ಎಲ್ಲ ಕಲಿತೀವಿ, ಫಿಲಾಸಫಿನೂ ಕಲಿತೀವಿ, ಯೋಗಸೂತ್ರನೂ ಕಲಿತೀವಿ. ನಿಮ್ಮದೇ ಬುಕ್ ಓದ್ತಾ ಇರೋದು, ಅವ್ರದ್ದು ಲೈಟ್ ಆನ್ ಯೋಗಸೂತ್ರ ಪತಂಜಲಿ ಅಂತ ಒಂದು ಬುಕ್ ಇದೆ. ಹೌದಾ, ತುಂಬಾ ಸಂತೋಷ ಅಪ್ಪ. ಆಸನದು ಡೆಫಿನೇಷನ್ ಗೊತ್ತಾ ನಿನ್ಗೆ? ನಾನು ಹೇಳಿದೆ ಹೌದು, ತುಂಬಾ ಸಿಂಪಲ್ ಅಲ್ವಾ, ಸ್ಥಿರಂ ಸುಖಂ ಆಸನಂ ಅಂದ್ರೆ ಏನು? ಸ್ಟೆಡಿ ಅಂಡ್ ಕಂಫರ್ಟಬಲ್ ಈಸ್ ಆಸನ. ನೀವೇ ಬರೆದಿದ್ದು ಸರ್. ಹೌದಾ? ಈಗ ಸಂಸ್ಕೃತದಲ್ಲಿ ಇದು ಸ್ಪೆಷಾಲಿಟಿ, ನಮ್ಮ ಸಂಸ್ಕೃತದ್ದು. ನೀವು ರೀಆರ್ಗನೈಸ್ ಮಾಡ್ಬೋದು. ಒಂದು ಸೆಂಟೆನ್ಸ್ನ ಅದೇ ಸೀಕ್ವೆನ್ಸ್ ಅಲ್ಲಿ ಓದಬೇಕು ಅಂತ ಏನಿಲ್ಲ. ಓಕೆ, ಸೊ ಅವರು ಹೇಳಿದ್ರು, ಓಕೆ, that which is steady, that which is comfortable is asana is one explanation. That which steadies the comfort in you. Somebody can translate in Kannada, ನನಗೆ ಅಷ್ಟು ಬರಲ್ಲ ಕನ್ನಡ. That which steadies comfort in you is asana. ಅಂದ್ರೆ ನೀವು ಯಾವಾಗಲೂ ಕಂಫರ್ಟಬಲ್ ಇರ್ತೀರಾ ಆಸನ ಮಾಡಿದ್ರೆ, ಅದು ಆಸನ. ಸಮತ್ವ, ಕಂಫರ್ಟ್, your body is established in normacy.
ಅದಕ್ಕೆ ನಿಮಗೆ ಯಾವುದು ಕಾಯಿಲೆಯಿಂದ ನೀವು ಬರ್ತಾ ಇದ್ರೆ ಯೋಗಕ್ಕೆ, ಐ ಆಮ್ ಶೋರ್ ಸಮ್ ಆಫ್ ಅಸ್ ಮಸ್ಟ್ ಹ್ಯಾವ್ ಸ್ಟಾರ್ಟೆಡ್ ಆರ್ ಯೋಗ ಜರ್ನಿ ವಿತ್ ಹ್ಯಾವಿಂಗ್ ಸಮ್ ಪ್ರಾಬ್ಲಮ್. ನಾವು ಬಂದಿದ್ದು ಯೋಗಕ್ಕೆ ಯಾಕೆಂದ್ರೆ ನನಗೇನು ಕಾಯಿಲೆ ಇತ್ತು, ಅದಕ್ಕೆ ನಾನು ಬಂದು ಶುರು ಮಾಡಿದೆ, ನಾನು ಸರಿ ಆದೆ, ಅದಕ್ಕೆ ಇನ್ಸ್ಪೈರ್ ಆಗಿ ನಾನು ಯೋಗ ಪ್ರಾಕ್ಟೀಸ್ ಮಾಡ್ಸಕ್ಕೆ ಶುರು ಮಾಡಿದ್ದೀನಿ. ಹೌದಾ? ಯಾವುದೇ ಕಾಯಿಲೆ ಬರಲಿ, ನಾನೇನು ಕ್ಯಾನ್ಸರ್ ನೀವು ಟ್ರೀಟ್ ಮಾಡ್ಬೋದು ಅಂತ ಹೇಳ್ತಾ ಇಲ್ಲ, ಕ್ಯಾನ್ಸರ್ ಸರಿ ಆಗತ್ತೆ ಯೋಗಾಭ್ಯಾಸ ಮಾಡಿದರೆ ಅಂತ ಹೇಳ್ತಾ ಇಲ್ಲ. ಓಕೆ, ನಾನು ಹೇಳ್ತಾ ಇರೋದು ಯೋಗದಲ್ಲಿ ಯಾವುದೇ ಕಾಯಿಲೆ ಬರಲಿ ನಾವು ಡೆಫಿನೆಟ್ಲಿ ಅದಕ್ಕೆ ಹೆಲ್ಪ್ ಮಾಡ್ಬೋದು. ಹೇಗೆ ಅದರದ್ದು ಮೆಕ್ಯಾನಿಸಮ್ ಬೇರೆ ಬೇರೆ ಇರಬಹುದು. ಓಕೆ, ಸೊ ಅದಕ್ಕೆ ಯೋಗ ಎಸ್ಟಾಬ್ಲಿಷಸ್ ನಾರ್ಮಸಿ ಆ್ಯಂಡ್ ಹೋಮಿಯೋಸ್ಟಾಸಿಸ್, ದಿ ಸಮತ್ವ, ಬ್ಯಾಲೆನ್ಸ್ ಸ್ಟೇಟ್ ಆಫ್ ದಿ ಬಾಡಿ, ಆ್ಯಂಡ್ ಇಟ್ ಪ್ರಮೋಟ್ಸ್ ವಾಟ್ ಇಸ್ ಕಾಲ್ಡ್ ಎಸ್ ಸೆಲ್ಫ್ ಹೀಲಿಂಗ್ ಮೆಕ್ಯಾನಿಸಮ್. ಇವಾಗ ನಮ್ಮ ದೇಹದಲ್ಲಿ ನಮಗೆ ರಿಕವರ್ ಮಾಡೋಕ್ಕೆ ಏನೆಲ್ಲ ಪ್ರಾಸೆಸಸ್ ಆಗೋದು ಅದು ರಿಎಸ್ಟಾಬ್ಲಿಷ್ ಮಾಡೋದು ಯೋಗ. ನಾನು BP ಬಗ್ಗೆ ಹೇಳ್ತಾ ಇದ್ದೆಲ್ಲ, ಇಲ್ಲಿ ಒಂದು ಪ್ರೆಷರ್ ಸೆನ್ಸರ್ ಇರುತ್ತೆ, ಬ್ಯಾರೋರಿಸೆಪ್ಟರ್ ಅಂತ. ನಿಮಗೆ ಹೈ ಬ್ಲಡ್ ಪ್ರೆಷರ್ ಆದರೆ ಫಸ್ಟ್ ಥಿಂಗ್ ದಟ್ ಹ್ಯಾಪನ್ಸ್ ಇಸ್ ದಿಸ್ ಬ್ಯಾರೋರಿಸೆಪ್ಟರ್ ಫೇಲ್. ಅವರು ಸರಿಯಾಗಿ ಸೆನ್ಸ್ ಆಗಲ್ಲ, ಅವರಿಗೆ ಸೆನ್ಸ್ ಮಾಡೋಕ್ಕಾಗಲ್ಲ. ಯೋಗ ಇಂಪ್ರೂವ್ಸ್ ಬ್ಯಾರೋರಿಸೆಪ್ಟರ್ ಸೆನ್ಸಿಟಿವಿಟಿ, ನಂದೇ ಸ್ಟಡಿ ಇರೋದು. ಓಕೆ, ಇದೇ ತರ ಬೇರೆ 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 ಕಾಯಿಲೆಗೆ ಬೇರೆ ಬೇರೆ ಮೆಕ್ಯಾನಿಸಮ್ ಇರೋದು. ಆದರೆ ವಾಟ್ ವಿ ನೋ ಇಸ್ ವಾಟ್ ವಾಸ್ ಗಾನ್ ರಾಂಗ್, ಯಾವ ಪ್ರಾಬ್ಲಮ್ ಇಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು ಅದು ಸರಿ ಮಾಡೋದು ಯೋಗ. ಆಯ್ತಾ? ಅದಕ್ಕೆ ಯೋಗ ವರ್ಕ್ಸ್ ಆಸ್ ಅ ಪಾಲಿಪಿಲ್. ಪಾಲಿಪಿಲ್ ಅಂದ್ರೆ ಒಂದೇ ಮೆಡಿಸಿನ್ ತಗೊಂಡ್ರೆ ಎಲ್ಲ ಸರಿ ಆಗತ್ತಲ್ವಾ? ಆ ಥರ ಇರಲ್ಲ ನೋಡಿ. ಇವಾಗ ನಂದು ಅಲೋಪತಿ ಪೋಸ್ಟಿಂಗ್ ಇದ್ದಾಗ ನನ್ನ ಪ್ರೊಫೆಸರ್ ಯಾರ ಜೊತೆಗೆ ಇಂಟರ್ನ್ಶಿಪ್ ನಾನು ಮಾಡ್ತಾ ಇದ್ದೆ, ಒಂದು ಫೀವರ್ ಬಂದರೆ ಏನು ಮಾಡ್ತಾರೆ, ಒಂದು ಪ್ಯಾರಾಸಿಟಮಾಲ್ ಕೊಡ್ತಾರೆ. ಬಟ್ ಬರೀ ಪ್ಯಾರಾಸಿಟಮಾಲ್ ಕೊಟ್ಟು ಆಗಲ್ಲ, ಸೊ ಒಂದು ಜೊತೆಗೆ ಆ್ಯಂಟಿಬಯೋಟಿಕ್ ಕೊಡ್ತಾರೆ. ಆ ಎರಡಿಂದ ಆಸಿಡಿಟಿ ಆಗೋದು, ಅದಕ್ಕೆ ಒಂದು ಆ್ಯಂಟಾಸಿಡ್ ಕೊಡ್ತಾರೆ. ಆ ಆ್ಯಂಟಾಸಿಡ್ ಕೊಟ್ಟಿದ್ದಕ್ಕೆ ವಿಟಮಿನ್ ಅಬ್ಸಾರ್ಪ್ಷನ್ ಕಡಿಮೆ ಆಗುತ್ತೆ, ಅದಕ್ಕೆ ಮಲ್ಟಿವಿಟಮಿನ್ ಕೊಡ್ತಾರೆ. ಸೊ ಒಂದು ಫೀವರಿಗೆ ನಾವು 4 ಮೆಡಿಸಿನ್ ಕೊಡೋದು. ಇಲ್ಲಿ 4 ಪ್ರಾಬ್ಲಮಿಗೆ ಒಂದೇ ಮೆಡಿಸಿನ್ ಇರೋದು ಯೋಗ. ತುಂಬ ಚೆನ್ನಾಗಿದೆಯಲ್ಲ? ಅದಕ್ಕೆ ನಾವು ನಮ್ಮ ಪ್ರಾಕ್ಟೀಸ್ ಫಸ್ಟ್ ಮಾಡಬೇಕು. ಡಾಕ್ಟರ್ ನಾಗರತ್ನಮ್ಮ ಅವರು, ನಮ್ಮ ಫೌಂಡರ್ ಆಫ್ ಎಸ್ ವ್ಯಾಸ, ಪ್ರತಿ ಸತಿ ಯಾವ ಪ್ರೋಗ್ರಾಮಿಗೆ ನಾವು ಅವ್ರಿಗೆ ಕರಿತೀವಿ ಅಲ್ವಾ, ನಮ್ಮ ಕಾಲೇಜ್ದು, ನಮ್ಮ ಸ್ಟೂಡೆಂಟ್ಸಿಗೆ ಒಂದೇ ಮಾತು ಹೇಳೋದು ಅವರು, ನೀವು ಎಲ್ಲರಿಗೆ ಯೋಗ ಹೇಳ್ಕೊಡ್ತಾ ಇದ್ದೀರಾ ಕರೆಕ್ಟು, ನೀವು ನಿಮ್ಮದು ಯೋಗಾಭ್ಯಾಸ ಮಾತ್ರ ಬಿಡಬಾರ್ದು. ನಾನು ಯಾವಾಗ ಕ್ಲಾಸ್ ತಗೊಳ್ತೀನಿ ಆವಾಗ ಅದು ನನ್ನ ಪ್ರಾಕ್ಟೀಸ್ ಇಲ್ಲ, ಅದು ಇನ್ನೊಬ್ಬರಿಗೆ. ಸೊ ವಿ ಹ್ಯಾವ್ ಟು ಹ್ಯಾವ್ ಟೈಮ್ ಫಾರ್ ಅವರ್ ಓನ್ ಪ್ರಾಕ್ಟೀಸ್. ಯಾಕೆಂದರೆ ನಾವು ಇವಾಗ ನೋಡಿದರೆ, ನಾನು ಸುಮಾರು ಸತಿ ನೋಡ್ತಾ ಇರ್ತೀನಿ, ಸುಮಾರು ಜನರಿಗೆ ಮಾತಾಡ್ತಾ ಇರ್ತೀನಿ, ಸುಮಾರು ಕಡೆ ಯೋಗ ಪ್ರಾಕ್ಟೀಷನರ್ಸ್ ದೆಮ್ಸೆಲ್ಸ್ ಹ್ಯಾವ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್, lot of psychological problems. Primarily they have anger issues. ಓಕೆ, ನಾನು ಯೋಗ ಮಾಡಿದರೆ ನನಗೆ ಯಾಕೆ ಕೋಪ ಬರಬೇಕು? ನಾನು ಜಯನಗರ ಟ್ರಾಫಿಕಲ್ಲಿ ಇದ್ರೂ ನಾನು ಆರಾಮಾಗಿ ಇರ್ತೀನಿ, ಸಿಗ್ನಲಲ್ಲಿ ಇದ್ದರೆ ಸ್ವಲ್ಪ ಬ್ರೆತ್ ವರ್ಕ್ ಮಾಡ್ತೀನಿ ಮುಂದೆ ನೋಡಿಕೊಂಡು, ಅಷ್ಟೇ ತಾನೆ? ಸೊ ನಾವು ನಮ್ದು ಪ್ರಾಕ್ಟೀಸು ಬಿಡಲೇಬಾರ್ದು. ಆಯಿತಾ? ಸೊ ಹೌ ಡಸ್ ಯೋಗ ವರ್ಕ್? ಮಲ್ಟಿಪಲ್ ಮೆಕ್ಯಾನಿಸಮ್ಸ್, ದೇರ್ ಆರ್ ಮೆನಿ. ಓಕೆ, ಇದು ನಾನೇನು ಹಾಕಿದ್ದೀನಿ ಅದು ಅಷ್ಟು ಇಲ್ಲ, ಅದಕ್ಕಿಂತ ಜಾಸ್ತಿ ಇದೆ. ಆಯಿತಾ? ಫಸ್ಟ್ ಒನ್, ವಾಟ್ ಈಸ್ ಕಾಲ್ಡ್ ಆಸ್ ಆಟೋನಾಮಿಕ್ ಚೇಂಜಸ್. ನಮ್ಮ ದೇಹದಲ್ಲಿ 2 ಥರದ್ದು ಸಿಸ್ಟಮ್ ಇದೆ ನಮ್ಮ ಬ್ರೈನಲ್ಲಿ, ಒಂದು ವಾಲಂಟ್ರಿ, ಒಂದು ಇನ್ವಾಲಂಟ್ರಿ. ಓಕೆ, ನಾನು ಮಾತಾಡ್ತಾ ಇದ್ದೀನಿ, ನಾನು ಕೈ ಮೂವ್ ಮಾಡ್ತಾ ಇದ್ದೀನಿ, ನನ್ನ ಕಂಟ್ರೋಲಲ್ಲಿ ಇದೆ. ಬಟ್ ನಾನು ಇಡ್ಲಿ ವಡ ಡೈಜೆಸ್ಟ್ ಮಾಡ್ತಾ ಇದ್ದೀನಿ, ನನ್ನ ಕಂಟ್ರೋಲಲ್ಲಿ ಇಲ್ಲ. ಆ ಇನ್ವಾಲಂಟ್ರಿ ಫಂಕ್ಷನ್ ಏನಿದೆ ಅದು ಎಲ್ಲ ಕಂಟ್ರೋಲ್ ಆಗೋದು ಆಟೋನಾಮಿಕ್ ಫಂಕ್ಷನ್ಸ್ ಇಂದ. ವಾಟ್ ಈಸ್ ಆಟೋನಾಮಿಕ್ ಫಂಕ್ಷನ್ಸ್? ಅದರಲ್ಲಿ 2 ಡಿವಿಷನ್ ಇದೆ. ಒಂದು, ಸ್ಟ್ರೆಸ್ ಆದಾಗ ಏನು ಆಕ್ಟಿವೇಟ್ ಆಗೋದು, ನಮಗೆ ಆಕ್ಟಿವಿಟಿ ಮಾಡೋಕ್ಕೆ ಯಾವುದು ಇದು ಮಾಡುತ್ತೆ, ಅದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ, ವಿಚ್ ಅಲೌಸ್ ಅಸ್ ಟು ರಿಲ್ಯಾಕ್ಸ್
is called as parasympathetic nervous system. ಇವತ್ತು ಅನ್ಫಾರ್ಚುನೇಟ್ಲಿ ನಮಗೆ ರಿಲ್ಯಾಕ್ಸ್ ಮಾಡೋದು ಸಿಸ್ಟಮೇ ಹೊರಟೋಯ್ತು. ಸೊ ನಮ್ಮದು ಮನೆಯಲ್ಲಿ ಟೆನ್ಷನ್ನು, ಮನೆ ಹೊರಗಡೆ ಹೋದರೆ ಟೆನ್ಷನ್ನು, ಆಫೀಸಲ್ಲಿ ಟೆನ್ಷನ್ನು, ಆಫೀಸಿಂದ ಹೊರಗಡೆ ಹೋದರೆ ಟೆನ್ಷನ್ನು, ಎಲ್ಲ ಕಡೆ ಟೆನ್ಷನ್ ಆಗಿಬಿಟ್ಟಿದೆ. ಸೊ ವಿ ಆರ್ ಆಲ್ವೇಸ್ ಸ್ಟ್ರೆಸ್ಡ್. ಆಲ್ವೇಸ್ ಸಿಂಪಥ್ಯಾಟಿಕ್ ಅರೌಸಲ್ ಇಸ್ ದೇರ್. ದೇರ್ ಇಸ್ ನೋ ಪ್ಯಾರಾಸಿಂಪಥ್ಯಾಟಿಕ್ ಆಕ್ಟಿವಿಟಿ. ವಾಪಸ್ ಬಂದು ಏನಾದ್ರು ರೆಸ್ಟ್ ಮಾಡೋಣ ಅಂತ ಇದ್ರೆ ಇನ್ನೊಂದು ಡೆವಿಲ್ ಇದೆ ನಮ್ಮಲ್ಲಿ ಈಗ, ಹೌದಾ? ರೆಸ್ಟು ಮಾಡಲ್ಲ, ನಿದ್ದೆನೂ ಮಾಡಲ್ಲ. ಯಾರು ಬಿಡಬೇಕು ಸರ್? ಇನ್ಸ್ಟಾಗ್ರಾಮ್ ಅಲ್ಲಿ ರ್ಯಾಂಡಮ್ ಆಗಿ ಯಾರು ಏನೇನೋ ಮಾತಾಡ್ತಾರೆ, ಅದು ನಾವು ನೋಡ್ತಾ ಕೂತ್ಕೊಳ್ತೀವಿ. ನಮ್ಮ ಪ್ರಾಬ್ಲಮ್ ಅವ್ರ ಪ್ರಾಬ್ಲಮ್. ಪುಣ್ಯ ನಂದು ಇನ್ಸ್ಟಾಗ್ರಾಮ್ ಅಕೌಂಟೇ ಇಲ್ಲ, ಆಯ್ತಾ? ಸೊ ಆ ಆಟೋನಾಮಿಕ್ ಫಂಕ್ಷನ್ಸ್ನ ಬ್ಯಾಲೆನ್ಸ್ ಮಾಡೋದು ಯೋಗ. ಈ ಏನು ಸಿಂಪಥ್ಯಾಟಿಕ್ ಪ್ಯಾರಾಸಿಂಪಥ್ಯಾಟಿಕ್ ಬ್ಯಾಲೆನ್ಸ್ ಇದೆ, ಹೊರಟೋಗಿದೆ, ಅದನ್ನು ರೀಬ್ಯಾಲೆನ್ಸ್ ಮಾಡೋದು ಯೋಗ, ಆಯ್ತಾ? ದೇರ್ ಆರ್ ಸ್ಟ್ರಕ್ಚರಲ್ ಆ್ಯಂಡ್ ಫಂಕ್ಷನಲ್ ಚೇಂಜಸ್ ಇನ್ ದಿ ಬ್ರೈನ್. ವಿ ವಿಲ್ ಟಾಕ್ ಅಬೌಟ್ ದೆಮ್, ಆಯ್ತಾ? ಎಲ್ಲ ಹಾರ್ಮೋನ್ಸ್ ನಮ್ಮ ಬಾಡಿಯಲ್ಲಿ ನಾರ್ಮಲೈಸ್ ಮಾಡೋದು ಕೆಲಸ ಮಾಡೋದು ಯೋಗ. ಇವಾಗ ಎಲ್ಲ ಪ್ರಾಬ್ಲಮ್ ಆಗೋದು ಇನ್ಫ್ಲಮೇಷನ್ ಅಂತ ಒಂದು ಕಂಡೀಷನ್, ದಾಹ. ಇನ್ಫ್ಲಮೇಷನ್ ಅಂದರೆ ಏನು? ನಮ್ಮ ಬಾಡಿಯಲ್ಲಿ ಕೆಮಿಕಲ್ಸ್ ಪ್ರೊಡ್ಯೂಸ್ ಆಗೋದು, ಆ ಕೆಮಿಕಲ್ಸಿಂದ ಒಂದಷ್ಟು ಪ್ರಾಬ್ಲಮ್ ಆಗೋದು, ಆಯ್ತಾ? ಅದು ಸರಿ ಮಾಡುತ್ತೆ ಯೋಗ. ಆಮೇಲೆ ಅಫ್ಕೋರ್ಸ್ ಸೈಕಲಾಜಿಕಲ್ ಚೇಂಜಸ್. ನಾನು ಯೋಗ ಒಂದು ಸೆಷನ್ ಮಾಡಿದರೆ, ಒಂದು ಯೋಗ ನಿದ್ರೆ ಮಾಡಿದರೆ, ಬಿಫೋರ್ ಆ್ಯಂಡ್ ಆಫ್ಟರ್ ನಾವು ನೋಡಿದರೆ ಯಾವ ಥರ ಇರ್ತೀವಿ? ಫ್ರೆಶ್ ಆಗಿಬಿಡ್ತೀವಿ, ರಿಲ್ಯಾಕ್ಸ್ ಆಗಿಬಿಡ್ತೀವಿ. ಲಾಟ್ ಆಫ್ ಸೈಕಲಾಜಿಕಲ್ ಚೇಂಜಸ್ ಆರ್ ದೇರ್. ಓಕೆ, ಆ್ಯಂಡ್ ಗಟ್ ಮೈಕ್ರೋಬಯೋಟಾ. ಲೆಟ್ ಮೀ ಕ್ವಿಕ್ಲಿ ಗೋ ಥ್ರೂ ಯೋಗ ಆ್ಯಂಡ್ ಆಟೋನಾಮಿಕ್ ಬ್ಯಾಲೆನ್ಸ್. ಇಟ್ ಈಸ್ ಎಸ್ಟಾಬ್ಲಿಷ್ಡ್ ದ್ಯಾಟ್ ಯೋಗ ಪ್ರಮೋಟ್ಸ್ ಆಟೋನಾಮಿಕ್ ಬ್ಯಾಲೆನ್ಸ್. ಈ ಸಿಂಪಥೆಟಿಕ್ ಪ್ಯಾರಾಸಿಂಪಥೆಟಿಕ್ ಬ್ಯಾಲೆನ್ಸ್ ಏನಿದೆ ಅದನ್ನು ಪ್ರಮೋಟ್ ಮಾಡಿಕೊಂಡು ರಿಲ್ಯಾಕ್ಸೇಷನ್ನ, ರಿಕವರಿನ ಯೋಗ ಪ್ರಮೋಟ್ ಮಾಡುತ್ತೆ, ಆಯ್ತಾ? ತುಂಬ ಬ್ರೈನ್ ಬಗ್ಗೆನೂ ರಿಸರ್ಚ್ ಆಗಿದೆ. ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ಆಗಿದೆ, ನಿಮ್ಯಾನ್ಸ್ ಅಲ್ಲಿ ಆಗಿದೆ, ಬೇರೆ ಹಾರ್ವರ್ಡ್ ಮೆಡಿಕಲ್ ಸ್ಕೂಲಲ್ಲಿನೂ ಆಗಿದೆ, ಆಯ್ತಾ? ನಾವು ಯೋಗ ಮಾಡಿದರೆ ನಮ್ಮ ಬ್ರೈನಿಂದ ಏನು ಸಿಗ್ನಲ್ಸು ನಮ್ಮ ಬಾಡಿಗೆ ಬರೋದು, ಕಂಟ್ರೋಲ್ ಸೆಂಟರ್ ಇಲ್ಲೇ ಅಲ್ವಾ, ಅದು ತುಂಬ ಚೆನ್ನಾಗಿ ಬರುತ್ತೆ. ನಾವೆಲ್ಲರೂ ಸೋಷಿಯಲ್ ನೆಟ್ವರ್ಕಲ್ಲಿ ಇದ್ದೀವಿ ಅಲ್ವಾ? ಫೇಸ್ಬುಕ್ಕಿಂದ ಶುರು ಆಯಿತು, ಇವಾಗ ಇನ್ಸ್ಟಾಗ್ರಾಮ್ ಆಗಿದೆ, ವಾಟ್ಸಪ್ ಆಗಿದೆ ಅಲ್ವಾ, ಟ್ವಿಟ್ಟರ್ ಇದೆ, ಮತ್ತೆ ಏನೇನೋ ಲಿಂಕ್ಡ್ಇನ್ ಇದೆ, ಸೋ ಮೆನಿ ಆಫ್ ದೆಮ್. ಇದು ಹೇಗೆ ನಾವು ಒಬ್ಬರನ್ನ ಕನೆಕ್ಟ್ ಮಾಡ್ತೀವಿ, ಅದು ಅವ್ರದ್ದು ಏನು 5 ಕನೆಕ್ಷನ್ ಇರ್ತವೆ, ಅದನ್ನ ನಾವು ಕನೆಕ್ಟ್ ಆಗ್ತೀವಿ. ಸೊ ನಂದು ಒಂದು ಪೋಸ್ಟ್ ಇವರು ನೋಡ್ತಾರೆ, ಇವರಿಂದ ಇನ್ನೊಬ್ರು ನೋಡ್ತಾರೆ, ಇನ್ನೊಬ್ರಿಂದ ಇನ್ನೊಬ್ರು ನೋಡ್ತಾರೆ. ಅವರ್ ಬ್ರೈನ್ ಆಕ್ಚುಲಿ ಫಂಕ್ಷನ್ಸ್ ಲೈಕ್ ಅ ಸೋಷಿಯಲ್ ನೆಟ್ವರ್ಕ್. ಒಂದು ನ್ಯೂರಾನಿಂದ ಇನ್ನೊಂದು ನ್ಯೂರಾನಿಗೆ ಸಿಗ್ನಲ್ ಹೋಗುತ್ತೆ, ಆ ನ್ಯೂರಾನಿಂದ ಇನ್ನೊಂದು ನ್ಯೂರಾನಿಗೆ ಸಿಗ್ನಲ್ ಹೋಗುತ್ತೆ. ಬಟ್ ಇದರದ್ದು ಎಫಿಷಿಯನ್ಸಿ ಕಡಿಮೆ ಆಗೋದು. ಒನ್ಸ್ ಅಗೇನ್, ದಿ ಎಫಿಷಿಯನ್ಸಿ ಇಸ್ ಎಸ್ಟಾಬ್ಲಿಷ್ಡ್ ವೆನ್ ಯು ಡೂ ಯೋಗ. ಓಕೆ, ಆಲ್ಸೋ ಇದು ಎಲ್ಲ ಫಂಕ್ಷನಲ್ ಚೇಂಜಸ್. ನಾನು ಯೋಗ ಮಾಡಿದರೆ ನನಗೆ ರಿಲ್ಯಾಕ್ಸ್ ಆಗೋದು ಒಂದು, ಅದರಲ್ಲಿ ಬ್ರೈನಲ್ಲಿ ಸ್ವಲ್ಪ ಕೆಮಿಕಲ್ ಚೇಂಜಸ್ ಆಗೋದು ಒಂದು. But there was something surprising that came out. 2009, there was a study that came from Harvard Medical School. ಅವರು ಮೆಡಿಟೇಷನ್ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ರು. ಅವರು ಏನು ಮಾಡಿದ್ರು, ಒಂದಷ್ಟು 20 ಜನರಿದ್ದು ಯಾರು ಮೆಡಿಟೇಷನ್ ಮಾಡ್ತಾ ಇರೋದು, ಲಾಂಗ್ ಟರ್ಮ್ ಮೆಡಿಟೇಟರ್ಸ್, ಅವ್ರದ್ದು ಬ್ರೈನ್ ಸ್ಕ್ಯಾನ್ ಮಾಡಿದ್ರು. ಸೇಮ್ ಏಜ್, ಸೇಮ್ ಜೆಂಡರ್, ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗಿರೋದು ನಾನ್ ಮೆಡಿಟೇಟರ್ಸ್ದು ಬ್ರೈನ್ ಸ್ಕ್ಯಾನ್ ಮಾಡಿದ್ರು. ಅವ್ರಿಗೇನು ಗೊತ್ತಾಯ್ತು ಗೊತ್ತಾ? ಯಾರು ಮೆಡಿಟೇಷನ್ ಮಾಡ್ತಾರೋ ಅವ್ರದ್ದು ಸ್ಪೆಸಿಫಿಕ್ ಏರಿಯಾಸ್ ಇನ್ ದಿ ಬ್ರೈನ್, ದೇ ಆರ್ ಬಿಗರ್ ಇನ್ ಸೈಜ್. ಇವಾಗ ನಾವು ಮೆಡಿಸಿನ್ ಅಲ್ಲಿ ನೋಡಿದ್ರೆ ಇಟ್ಸ್ ಅ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್, ನಾವು ಯಾವಾಗ ಸಣ್ಣಕ್ಕಿರ್ತೀವೋ ಅಪ್ ಟು 18 years ಆಫ್ ಏಜ್ ನಮ್ಮ ಬ್ರೈನ್ ದೊಡ್ಡದು ಆಗುತ್ತೆ ಸೈಜಲ್ಲಿ. 18 to about 45 it maintains. After 45 it starts shrinking. It's called cerebral atrophy. Okay, Brahma, Vishnu, Maheshwara. But if you are doing yoga, this maintenance is further enhanced. It doesn't degenerate, but it
ರೀಜನರೇಟ್ಸ್. ಇವಾಗ ತನಕ ನಾವು ಮೋಸ್ಟ್ಲಿ ಕೇಳಿರ್ಬೇಕು, ನಾವು ಬ್ರೈನ್ದು ಒಂದ್ಸತಿ ಏನೋ ಪ್ರಾಬ್ಲಮ್ ಆದ್ರೆ ಅದು ವಾಪಸ್ ಬರಲ್ಲ. ಆ ಥರ ಇಲ್ಲ. We have something called as neuroplasticity. It's not plastic in the brain. Okay? Neuroplasticity is one part of the brain taking over the function of another. Yoga enhances neuroplasticity. Okay? And it is not just Indian studies. There are studies from across the world. ನಾನು 2009 ಸ್ಟಡಿ ಏನು ಹೇಳಿದೆ, ಅದು ಆದಮೇಲೆ ರಿಪೀಟೆಡ್ ಆಗಿ ಸ್ಟಡೀಸ್ ಆಗಿದೆ, ಎಲ್ಲ ಕಡೆ ವರ್ಲ್ಡಲ್ಲಿ ಆಗಿದೆ. ನೀವು ಯೋಗ ಪ್ರಾಕ್ಟೀಸ್ ಮಾಡಿದರೆ ನಿಮ್ಮ ಬ್ರೈನು ಡಿಜನರೇಟ್ ಆಗಲ್ಲ, ರೀಜನರೇಟ್ ಆಗುತ್ತೆ. ಆಯ್ತಾ? ಇವತ್ತು ಎಲ್ಲರಿಗೆ ಹಾರ್ಮೋನ್ ಪ್ರಾಬ್ಲಮ್ಸ್ ಇದೆ. ಪ್ರತಿಯೊಬ್ಬರು ಪೇಷಂಟ್ ಯಾರು ಬರ್ತಾರೆ, ಒಂದು ಅರ್ಧ ಜನರಿಗೆ ಥೈರಾಯ್ಡ್ ಪ್ರಾಬ್ಲಮ್ಮು, ಒಬ್ಬರಿಗೆ PCOD, ಆಯ್ತಾ, ಇನ್ಸುಲಿನ್ ಪ್ರಾಬ್ಲಮ್ಮು. ಇದು ಎಲ್ಲ ಅಗೇನ್ ಕನೆಕ್ಟೆಡ್ ಟು ಯುವರ್ ಬ್ರೈನ್. ಮಾಸ್ಟರ್ ಸೆಂಟರ್ ಈಸ್ ಹಿಯರ್. ಆಯ್ತಾ? ಯೋಗ ರಿಡ್ಯೂಸಸ್ ದಿ ಎಕ್ಸೆಸಿವ್ ಫಂಕ್ಷನಿಂಗ್, increases the hypofunctioning activities and brings that balance, again samatva. Aita, whether it is thyroid, whether it is insulin, or a lot of hormones that cause PCOS. Okay? Inflammation ige tumba studies ide. Inflammation andre eno? Fighting. Nam body fight ಮಾಡಬೇಕು. ಅದು ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್. ನಿಮಗೆ ಕಟ್ ಆದರೆ ಅಲ್ಲಿ ಸ್ವೆಲ್ಲಿಂಗ್ ಬರಬೇಕು, ಸ್ವಲ್ಪ ನೋವು ಆಗಬೇಕು, ಅದೆಲ್ಲ ನಾರ್ಮಲ್ಲು. ಬಟ್ ಅದು ಕಂಟಿನ್ಯೂಸ್ ಆಗಿ ಆಗ್ತಾ ಇದ್ರೆ ಪ್ರಾಬ್ಲಮ್ಮು. ಆಯ್ತಾ? ಯೋಗದಲ್ಲಿ ನಾವು ವಿಪರ್ಯಯ ಅಂತ ಹೇಳ್ತೀವಿ. ಯೋಗ ಸೂತ್ರದಲ್ಲಿ ವಿಪರ್ಯಯ ಅಂದ್ರೆ ಏನು? ರಾಂಗ್ ನಾಲೆಡ್ಜ್. ಆಯ್ತಾ? ನಮ್ಮ ಬಾಡಿಯಲ್ಲಿ ರಾಂಗ್ ನಾಲೆಡ್ಜ್ ಹೇಗೆ? ಪರ್ಸೀವಿಂಗ್ ಎನಿಮಿ ಆಸ್ ಫ್ರೆಂಡ್ ಆ್ಯಂಡ್ ಫ್ರೆಂಡ್ ಆಸ್ ಎನಿಮಿ. ನಮ್ಮದೇ ಸೆಲ್ಸ್ನ ನಾವು ಎನಿಮಿ ಸೆಲ್ ಅಂತ ಅನ್ಕೊಂಡು ಏನು ಅಟ್ಯಾಕ್ ಮಾಡ್ತೀವೋ ಅದು ಆಟೋ ಇಮ್ಯೂನ್ ಕಂಡೀಷನ್. ಆರ್ಥರೈಟಿಸ್ ಕೇಳಿರ್ಬೇಕು, ರುಮ್ಯಾಟಾಯ್ಡ್ ಆರ್ಥರೈಟಿಸ್. ಓಕೆ, ದೇರ್ ಆರ್ ಮೆನಿ. ಆಂಕಲೈಸಿಂಗ್ ಸ್ಪಾಂಡಿಲೈಟಿಸ್ ಇದೆ, ಸಿಸ್ಟಮಿಕ್ ಲೂಪಸ್ ಎರಿಥಮೆಟೋಸಿಸ್ ಇದೆ. ನಾನೇನು ಕಾಂಪ್ಲಿಕೇಟೆಡ್ ಮಾತಾಡಕ್ಕೆ ಬರಲಿಲ್ಲ. ಬಟ್ ವಿಪರ್ಯಯ, ಫ್ರೆಂಡ್ಸ್ ಪರ್ಸೀವ್ಡ್ ಆಸ್ ಎನಿಮಿ, ಎನಿಮಿ ಪರ್ಸೀವ್ಡ್ ಆಸ್ ಫ್ರೆಂಡ್. ಕ್ಯಾನ್ಸರ್ ಸೆಲ್ಸ್, ಕ್ಯಾನ್ಸರ್ ಸೆಲ್ಸ್ನ ನೀವು ಟ್ರ್ಯಾಪ್ ಮಾಡಿ ಕಿಲ್ ಮಾಡಬೇಕು. ಇಮ್ಯೂನ್ ಸಿಸ್ಟಮಿಗೆ ಅದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಇರೋದು. ಯಾರು ಕಳ್ಳರು ಇರೋದು ಅವ್ರನ್ನ ಜೈಲಿಗೆ ಹಾಕಬೇಕು. ಈಗ ಕಳ್ಳರು ಪೊಲೀಸ್ ಅವರು ಫ್ರೆಂಡ್ಸ್ ಆದರೆ ಏನಾಗತ್ತೆ? ಕಳ್ಳರು ಬೆಳೀತಾರೆ. ಅವರ್ ಇಮ್ಯೂನ್ ಸಿಸ್ಟಮ್, ಇಫ್ ಇಟ್ ಈಸ್ ನಾಟ್ ಐಡೆಂಟಿಫೈಯಿಂಗ್ ಕ್ಯಾನ್ಸರ್ ಆಸ್ a problem, cancer will grow. ವಿಪರ್ಯಯ. ಈ ಕಾನ್ಸೆಪ್ಟ್ಸು ನಾವು ಅನ್ಕೊಳ್ತೀವಿ ಬರೀ ಫಿಲಾಸಫಿಕಲ್ ಕಾನ್ಸೆಪ್ಟ್ ಇರೋದು. ಆ ಥರ ಏನೂ ಇಲ್ಲ. ಇದು ಎಲ್ಲ ಎಸ್ಟಾಬ್ಲಿಷ್ಡ್ ಮೆಡಿಸಿನ್ ಫ್ಯಾಕ್ಟ್ಸ್. ಆಯ್ತಾ? ಲಾಟ್ಸ್ ಆಫ್ ಸೈಕಲಾಜಿಕಲ್ ಚೇಂಜಸ್, ಅದರ ಬಗ್ಗೆ ನಾನು ಮಾತಾಡೋದು ಇಲ್ಲ. ಯಾಕೆಂದ್ರೆ ನೀವು ಎಲ್ಲರೂ ದಿನನಿತ್ಯ ನೋಡ್ತೀರಾ ಅದು. ಪ್ರತಿಯೊಬ್ಬರು ನಿಮ್ಮ ಹತ್ರ ಯಾರು ಪಾರ್ಟಿಸಿಪೆಂಟ್ ಬರ್ತಾರೆ ಅವರು ಹೇಳ್ತಾರೆ, ನನಗೆ ತುಂಬ ಸಂತೋಷ, ಇವತ್ತು ಖುಷಿ ಆಗ್ತಾ ಇದೆ, ನನಗೆ ಟೆನ್ಷನ್ ಆಗ್ತಾ ಇಲ್ಲ ಅಂತ. ಆಯ್ತಾ? ಚಿಕ್ಕ ಮಕ್ಕಳು ಬರ್ತಾರೆ ಯೋಗಕ್ಕೆ. ಇವತ್ತು ADHD ಅಂತ ಹೇಳ್ತೀವಿ, ಆಟಿಸಮ್ ಅಂತ ಹೇಳ್ತೀವಿ, ತುಂಬ ಪ್ರಾಬ್ಲಮ್ಸ್ ಇರೋದು ಅಲ್ವಾ? ಆ ಚಿಕ್ಕ ಮಕ್ಕಳಿಗೆ ಆ್ಯಂಗರ್ ಇಶ್ಯೂಸ್ ಇರೋದು. ಇವತ್ತು ನಾನು ನೋಡ್ತೀನಿ, ನಮ್ಮ ಹತ್ರ ಬರೋದು 18 years ಆಫ್ ಏಜ್. ಆವಾಗ ಪೇರೆಂಟ್ ಜೊತೆಗೆ ಬರ್ತಾರೆ ಅಡ್ಮಿಷನಿಗೆ, ಪೇರೆಂಟ್ಸಿಗೆ ಕಣ್ಣು ತೋರಿಸ್ತಾರೆ. ನಾವು ಯೋಗ ಮಾಡಿದರೆ ಒಂದು ಪಾಸಿಟಿವ್ ಇಮೋಷನ್ಸ್ ಆರ್ ಕಲ್ಟಿವೇಟೆಡ್ ಆ್ಯಂಡ್ ನೆಗೆಟಿವ್ ಎಮೋಷನ್ಸ್ ಗೋ ಡೌನ್. ಇಟ್ ಈಸ್ ಅನ್ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟ್. ನೀವು ಎಕ್ಸ್ಪೀರಿಯನ್ಸು ಮಾಡ್ತಾ ಇದ್ದೀರಾ. I think last part of what I want to talk as a mechanism is what is called as gut-brain axis. ನೀವು ಆಯುರ್ವೇದ ನೋಡಿ, ನೀವು ನ್ಯಾಚುರೋಪತಿ ನೋಡಿ, ನೀವು ಯೋಗ ನೋಡಿ, ಎಲ್ಲದರಲ್ಲಿ ನಾವೇನು ಹೇಳ್ತೀವಿ, ಎಲ್ಲ ಪ್ರಾಬ್ಲಮ್ ನೀವು ಹೋಗ್ತೀರಾ, ಜಾಯಿಂಟ್ ಪ್ರಾಬ್ಲಮ್ ಅಂತ ನೀವು ಆಯುರ್ವೇದ ಡಾಕ್ಟರ್ ಹತ್ರ ಹೋಗ್ತೀರಾ. ಅವ್ರು ಏನು ಹೇಳ್ತಾರೆ? ಹೊಟ್ಟೆ ಕ್ಲಿಯರ್ ಆಗಬೇಕು. ಆಯ್ತಾ? ತಲೆ ನೋವ್ತಾ ಇದೆ ಅಂತ ಹೇಳ್ತೀರಾ, ಹೊಟ್ಟೆ ಕ್ಲಿಯರ್ ಆಗಬೇಕು. ಯಾಕೆ ಅಂದ್ರೆ ಇವತ್ತು ಸೈನ್ಸ್ ಹೇಳ್ತಾ ಇರೋದು, ನಿಮ್ದು ಸೆಕೆಂಡ್ ಬ್ರೈನ್ ಇರೋದು ಹೊಟ್ಟೆಯಲ್ಲಿ.
ನಮ್ಮ ಕೋಲಾನಲ್ಲಿ, ಲಾರ್ಜ್ ಇಂಟೆಸ್ಟೈನಲ್ಲಿ ದೇರ್ ಆರ್ ಬ್ಯಾಕ್ಟೀರಿಯಾಸ್. ಆ ಬ್ಯಾಕ್ಟೀರಿಯಾಸ್ ಏನು ಕೆಮಿಕಲ್ ಸಿಕ್ರೀಟ್ ಮಾಡ್ತಾರೋ ಅದರಿಂದ ನಿಮ್ಮದು ಥಾಟ್ ಪ್ರಾಸೆಸ್, ಯುವರ್ ಇಮೋಷನ್ಸ್, ಎವ್ರಿಥಿಂಗ್ ಚೇಂಜಸ್. ಆಯ್ತಾ? ಇಂಟ್ರೆಸ್ಟಿಂಗ್ಲಿ, ನಾವು ತಲೆನೋವಿಗೆ ಹೊಟ್ಟೆ ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ ಯಾರು ಹೇಳ್ತಾರೆ, ಅಯ್ಯೋ ಏನು ಇವರು ಏನು ಫಿಲಾಸಫಿ ಮಾತಾಡ್ತಾರೆ ಅಂತ. ಅವರೇ ಇವತ್ತು ಗಡ್ ಬ್ರೈನ್ ಆಕ್ಸಿಸ್ ಅಂತ ಹೇಳಿಬಿಟ್ಟು ಇಂಗ್ಲಿಷಲ್ಲಿ ಬರೀತಾರೆ, ಜರ್ನಲ್ಸಲ್ಲಿ ಒಳ್ಳೆ ಒಳ್ಳೆ ಡಾಕ್ಟರೇಟ್ ಸಿಕ್ಕತ್ತೆ. ಆಯ್ತಾ? ಡು ವಿ ಹ್ಯಾವ್ ಎನಿ ಎವಿಡೆನ್ಸ್ ಆರ್ ಫಿಲಾಸಾಫಿಕಲ್ ಬೇಸಿಸ್? ಛಾಂದೋಕ್ಯ ಉಪನಿಷದಲ್ಲಿ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾವು ಏನು ಊಟ ಮಾಡ್ತೀವ್ರೋ ಹಾಗೆ ನಾವು ಆಗ್ತೀವೋ. ಆಯ್ತಾ? ದಿ ಕೋರ್ಸೆಸ್ಟ್ ಪಾರ್ಟ್ ಆಫ್ ದಿ ಫುಡ್ ನಮಗೆ ಗೊತ್ತು. ಫೈಬರ್ ಏನು ತಿಂತೀವೋ ಅದರಿಂದ ಹೊಟ್ಟೆ ಕ್ಲಿಯರ್ ಆಗುತ್ತೆ ಅಷ್ಟೇ, ಫೀಸಿಸ್ ಆಗೋದು. ಅದರಿಂದ ನ್ಯೂಟ್ರಿಯೆಂಟ್ಸ್ ಏನಿದೆ, ಪ್ರೋಟೀನು, ಕಾರ್ಬೋಹೈಡ್ರೇಟು, ಫ್ಯಾಟು, ಅದು ಎಲ್ಲ ಅಬ್ಸಾರ್ಬ್ ಆಗಿ ನಮ್ಮ ಬಾಡಿ ಬಿಲ್ಡಿಂಗಿಗೆ ಅದು ಯೂಸ್ ಆಗೋದು. ಇಷ್ಟು ನಮ್ಗೆ ಗೊತ್ತು, ನ್ಯೂಟ್ರಿಷನ್ ಅಲ್ಲಿನೂ ಗೊತ್ತು. ಮೂರನೇ ಪಾರ್ಟ್ ಛಾಂದೋಗ್ಯ ಉಪನಿಷದಲ್ಲಿ ಹೇಳಿದ್ದು, ದಿ ಸಟ್ಲೆಸ್ಟ್ ಪಾರ್ಟ್ ಆಫ್ ಯುವರ್ ಫುಡ್ ಬಿಕಮ್ಸ್ ಯುವರ್ ಮೈಂಡ್. ಸೊ ನೀವು ಹೇಗೆ ತಿಂತೀರಾ ಅದರ ಪ್ರಕಾರ ನಿಮ್ಮದು ಥಾಟ್ ಪ್ರಾಸೆಸ್ ಆಗೋದು. ಇವತ್ತು ಗಡ್ ಬ್ರೈನ್ ಆಕ್ಸಿಸ್ ಏನು ಹೇಳ್ತೀವಿ ನಾವು, that your emotions are based on what is your intestine telling, is told 5000 years back. ನಿಮ್ಗೆ ಪಾನಿಪುರಿ ತಿನ್ನಕ್ಕೆ ಇಷ್ಟ ಇದ್ರೆ ಅದು ನಿಮ್ಗೆ ಇಲ್ಲ, ನಿಮ್ ಬ್ರೈನಿಗೆ ಇಲ್ಲ, ಆ ಬ್ಯಾಕ್ಟೀರಿಯಾಗೆ ಇಷ್ಟ ಅಂತ ನೀವು ತಿಂತೀರಾ. ನಿಜ ಹೇಳ್ತಾ ಇರೋದು, ನಾನು ಜೋಕ್ ಅಂತ ಹೇಳ್ತಾ ಇಲ್ಲ. ಆಯ್ತಾ? ಅವರ್ ಲೈಕ್ಸ್, ಡಿಸ್ಲೈಕ್ಸ್, ಅವರ್ ಇಮೋಷನ್ಸ್, everything is decided by the chemicals that are secreted by these bacteria. ಅದಕ್ಕೆ ನೀವು ಆಯುರ್ವೇದ ಇದರ ಹತ್ರ ಹೋದ್ರೆ, ಡಾಕ್ಟರ್ ಹತ್ರ ಹೋದ್ರೆ ಅವ್ರು ಏನ್ ಹೇಳ್ತಾರೆ, ವಮನ ಮಾಡಬೇಕು, ವಿರೇಚನ ಮಾಡಬೇಕು, ಹೊಟ್ಟೆ ಕ್ಲಿಯರ್ ಆಗಬೇಕು, ಎಲ್ಲಾ ಪ್ರಾಬ್ಲಮಿಗೆ ಅದೇ. ಯೋಗದಲ್ಲಿ ಏನ್ ಹೇಳಿದೀವಿ, ಷಟ್ಕರ್ಮ. ಷಟ್ಕರ್ಮದಲ್ಲಿ ಏನಿದೆ, ನೇತಿ ಇದೆ, ಬಟ್ ದೌತಿ ಹೊಟ್ಟೆ ಕ್ಲೀನ್ ಆಗಬೇಕು, ಬಸ್ತಿ ಹೊಟ್ಟೆ ಕ್ಲೀನ್ ಆಗಬೇಕು. ಯಾಕೆ ಅಂದ್ರೆ ನಿಮ್ದು ಇಮೋಷನ್ಸ್ ಸರಿ ಮಾಡಕ್ಕಿದ್ರೆ ನೀವು ಇದು ಚೇಂಜ್ ಮಾಡಬೇಕು. ಡು ವಿ ಹ್ಯಾವ್ ಎನಿ ಅದರ್ ಎವಿಡೆನ್ಸ್? ಆಫ್ ಕೋರ್ಸ್, ಭಗವದ್ಗೀತೆಯಲ್ಲಿ ತುಂಬಾ ಇಲಾಬೊರೇಟ್ ಆಗಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ಕೊಡ್ತಾನೆ, ವಾಟ್ ಇಸ್ ಸಾತ್ವಿಕ್ ಡಯಟ್, ವಾಟ್ ಇಸ್ ರಾಜಸಿಕ್ ಡಯಟ್, ವಾಟ್ ಇಸ್ ತಾಮಸಿಕ್ ಡಯಟ್. ಇವಾಗ ಇದರದ್ದು ಅರ್ಥ ಏನು? ಸಾತ್ವ, ರಜಸ್, ತಮಸ್ ಅಂದ್ರೆ ಏನು? ನನ್ನ ನೇಚರ್. ನಾನು ಆಂಗ್ರಿ ಆಗಿ ಇದ್ರೆ ನಾನು ರಾಜಸಿಕ, ನಾನು ನಿದ್ದೆ ಮಾಡ್ತಾ ಇದ್ರೆ ನಾನು ತಾಮಸಿಕ. ನಾನು ಚೇಂಜ್ ಮಾಡಕ್ಕಿದ್ರೆ, ನಾನು ಆಹಾರ ಚೇಂಜ್ ಮಾಡಿದ್ರೆ ನಂದು ಆಟಿಟ್ಯೂಡ್ ಚೇಂಜ್ ಆಗುತ್ತೆ. ಹೇಗೆ? ಗಡ್ ಬ್ರೈನ್ ಆಕ್ಸಿಸ್. ಇವತ್ತು ನನ್ನ ಹೊಟ್ಟೆಯಲ್ಲಿ ಏನು ಕೆಮಿಕಲ್ ಸಿಕ್ರೀಟ್ ಆಗ್ತಾ ಇರೋದು ಅದು ಚೇಂಜ್ ಆದ್ರೆ ನಂದು ಆಟಿಟ್ಯೂಡ್ ಚೇಂಜ್ ಆಗುತ್ತೆ. ಈ ಫಿಲಾಸಫಿ ನಮಗೆ ಗೊತ್ತಿದೆ, ಇದರ ಬಗ್ಗೆ ಸೈನ್ಸ್ ನಾವು ಮಾತಾಡಕ್ಕಾಗಲ್ಲ ಅಷ್ಟೇ, ಬಟ್ ಇಟ್ ಈಸ್ ಆಬ್ಸಲ್ಯೂಟ್ಲಿ ಸೈಂಟಿಫಿಕ್. ದೀಸ್ ಕಾನ್ಸೆಪ್ಟ್ಸ್ ಹ್ಯಾವ್ 100% the basis of science. In fact, science is realizing it today. ನಮ್ಮ ಋಷಿ ಮುನಿಗೆ ಇದು ಎಲ್ಲ ಗೊತ್ತಿತ್ತು. ಅವರು ಬರೀ ಗಡ್ ಬ್ರೈನ್ ಆಕ್ಸಿಸ್ ಅಂತ ಹೇಳಲಿಲ್ಲ, ಅವರು ಹೇಳಿದ್ದು ಸಾತ್ವಿಕ್, ರಾಜಸಿಕ್, ತಾಮಸಿಕ್ ಡಯಟ್ ಅಂತ ಅಷ್ಟೇ. ಏನಂದ್ರೆ ಈ ಬೇಸಿಸ್ ನಾವು ಸೈನ್ಸ್ ಬಗ್ಗೆ ಯಾಕೆ ಮಾತಾಡಬೇಕು ಅಂದ್ರೆ, ಏನು ನ್ಯೂಟನ್ ಮುಂಚೆ ಆಪಲ್ ಕೆಳಗೆ ಬೀಳ್ತಾ ಇರಲಿಲ್ಲ ಅಂತ ಏನು ಇಲ್ಲ, ಆಪಲ್ ಕೆಳಗೆನೆ ಬೀಳ್ತಾ ಇತ್ತು. ವಿ ಸಿ ನ್ಯೂಟನ್ ಡಿಸ್ಕವರ್ಡ್ ಗ್ರಾವಿಟಿ. ಹೌದಾ? ಅಂದ್ರೆ ಏನು? ಅದರ ಬಗ್ಗೆ ಅವನು ಸ್ವಲ್ಪ ಸೈಂಟಿಫಿಕ್ ಆಗಿ ಮಾತಾಡ್ದ ಅಷ್ಟೇ. ನಾವು ನಮ್ಮ ಕೆಲಸ ಮಾಡ್ತಾನೆ ಇದ್ದೀವಿ, ಅದರ ಬಗ್ಗೆ ಇನ್ನಚೂರು ಕಾನ್ಫಿಡೆನ್ಸ್ ಅಲ್ಲಿ ನಾವು ಮಾತಾಡಕ್ಕೆ ಆಗತ್ತೆ. ವೆನ್ ವಿ ಅಂಡರ್ಸ್ಟ್ಯಾಂಡ್ ದಟ್ ದೇರ್ ಇಸ್ ಅ ಹ್ಯೂಜ್ ಸೈನ್ಸ್ ಬಿಹೈಂಡ್ ಇಟ್. ಆಯ್ತಾ? ಇದು ಎಲ್ಲ ಮಾಡಿಬಿಟ್ಟು ಇಷ್ಟು ಎಲ್ಲ ನಾನು ಏನು ಮಾತಾಡಿದ್ದೀನಿ ಅದರದ್ದು ಕನ್ಕ್ಲೂಷನ್ ಏನು? ಯೋಗ ಮಾಡಬೇಕು, ತುಂಬಾ ಒಳ್ಳೇದು.